ಕಿರಾತಕ ಫಿಲಮಲ್ಲಿ ಡಡಕ್ ನಕ ಸಾಂಗ್ ಬರುತ್ತೆ. ಅದು ಅಫಿಷಿಯಲ್ ಆಗಿ ಗಿಲ್ಲಿ ಸಾಂಗ್ ಅಂತ ಇವಾಗ ಹೊರಗಡೆ ಪಾಪ್ಯುಲರ್ ಆಗಿದೆ. ಆಕ್ಚುಲಿ ಮಳವಳ್ಳಿ ಮದ್ದೂರಲ್ಲೂ ಹಾವ ಮಡಗಿ ಹೋಗಿ ಅದು. ಸೊ ಏನ್ ಅನ್ಸುತ್ತೆ, ಹೆಂಗೆ ಇದು ಹೆಂಗ್ ಸಾಧ್ಯ ಇದು ಹೆಂಗೆ ಏನ್ ಆಯ್ತಾಯ್ತು ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ಹೆಂಗೆ ಅಂತ ಅದು ಇನ್ನೂ ಕನ್ಫ್ಯೂಷನ್ ಅಲ್ಲೇ ಓಡ್ತದೆ. ನಿಜನ ಸುಳ್ಳ ಅದರಿಂದ ಆಚೆನೆ ಬಂದಿಲ್ಲ ಇನ್ನೂ ಒಂದು ವಾರದಿಂದ. ನಾನು ಈಗ CM ಅವರು ಕರೆಸಿದ್ರು, ಪರಮೇಶ್ವರ್ ಸರ್ ಕರೆಸಿದ್ರು, ಕುಮಾರಣ್ಣ ಫೋನ್ ಮಾಡಿದ್ರು, DK ಶಿ ಅವ್ರಿಗೂ ಅಂದ್ರೆ ಕಾಲ್ ಮಾಡಿದ್ರು. ಅವರೆಲ್ಲ ಯಾಕೆ ಕರೆಸಿದ್ರು, ಏನ್ ಕತೆ, ಏನ್ ಎಕ್ಸಾಕ್ಟ್ಲಿ ಏನ್ ಹೇಳಿದ್ರು ಅವರೆಲ್ಲ ನಿಮಗೆ? ನನಗೂ ಅದೇ ಆಶ್ಚರ್ಯ ಆಗಿದ್ದು. ಯಾವ ಸೀಸನ್ ಈಗ ರಾಜಕೀಯ ನಾಯಕರುಗಳು ಹೌದು ಸಪೋರ್ಟ್ ಮಾಡಿದ್ದು ಅದನ್ನ ನಾನು ಎಲ್ಲೂ ನೋಡಿಲ್ಲ. ಇವರಿಬ್ರು ಜೋಡಿ ಆದ್ರೆ ಚೆನ್ನಾಗಿರುತ್ತಲ್ವಾ ರಿಯಲ್ ಲೈಫ್ ಅಲ್ಲಿ ಏನೋ ತರ. ಇಲ್ಲಿವರೆಗೆ ಏನಾದ್ರು ಲವ್ ಆಗಿತ್ತ ಒಳಗಡೆ? ಚಾನ್ಸಸ್ ಇಲ್ಲ ಅನ್ಸುತ್ತೆ ನಾನು ಜೋಡಿ ಆಗೋದಾದ್ರೆ. ಯಾಕಂದ್ರೆ ಫ್ರೆಂಡ್ ಆಗಿರೋ ಬಿಗ್ ಬಾಸ್ ಇಂದ ಬಂದಿದ್ದು 10 ಲಕ್ಷ ಸುದೀಪ್ ಅವ್ರು ಕೊಟ್ಟರು. ಬೇರೆ ಏನಾದ್ರು ಬಹುಮಾನ ಬಂದಿದೆ ಸರ್ ನಿಮಗೆ? ಕಾರ್ ಬಂದಿದೆ. ಸೊ ಕಾರ್ ಸಿಗ್ತಾ ನಿಮ್ಗೆ? ಕಾರು ಇಲ್ಲ. ಸುದೀಪಣ್ಣ ಅವಾಗಲೇ ಕರೆದ್ರು, ಅವರು ಕೊಟ್ಟರು. ರಘು ಸರ್ದು ಜಿಮ್ಮಿಗೆ ಏನಾದ್ರು ಜಾಯ್ನ್ ಆಗೋ ಪ್ಲಾನ್ ಇದೆಯಾ ಗಿಲ್ಲಿ ಅವ್ರಿಗೆ? ಅಯ್ಯೋ ಬೇಡ ಸುಂದರಲ್ಲ. ಯಾಕೆ ಸರ್? ರಘುವಣ ಫಿಟ್ನೆಸ್ ಇಂಟರ್ನ್ಯಾಷನಲ್ ಕೂಳೆ ಕೊಟ್ಟಾಕ್ಬಿಡ್ತಾರೆ, ಹೆವಿ ಕೂಳೆ ಕೊಟ್ಟಾಕ್ಬಿಡ್ತಾರೆ. ಅಲ್ಲೇ ಒಳಗಡೆನೆ ಬಿಡ್ತಿರಲಿಲ್ಲ. ತಪ್ಪೇ ಕಾಣಲಿಲ್ವ ನಿಮಗೆ ಏನು ಕಾವ್ಯ ಅವ್ರು? ಯಾಕೆ ನಿಮ್ಗೆ ಅಷ್ಟು ಪರ್ಫೆಕ್ಟ್ ಅಂತ ಅನ್ನಿಸ್ತಾರೆ ಕಾವ್ಯ ಅವರು? ಯಾಕೆಂದ್ರೆ ಈಗ ರಘು ಸರ್ ಆಕ್ಚುಲಿ ಒಂದು ಚಪಾತಿ ಇನ್ಸಿಡೆಂಟ್ ಆಗುತ್ತೆ, ಅದು ಫುಲ್ ನೆಗೆಟಿವ್ ಆಗಿತ್ತು ಅವ್ರಿಗೆ. ನೀವು ಚಪಾತಿ ಒಂದು ತುತ್ತು ಕೇಳಿದಾಗ ಕೊಟ್ಟಿಲ್ಲ ಅಂತ. ಸೊ ಅದೆಲ್ಲ ಗೊತ್ತಾಯ್ತು ನಿಮಗೆ ಟ್ರಾಲ್ ಆ ಥರ ಆಗಿದ್ದು? ಚಪಾತಿ ಇನ್ಸಿಡೆಂಟ್ ಎಲ್ಲ ಅಷ್ಟೇ. ನನಗೂ ಹೊಟ್ಟೆ ಸಿಕ್ಕಿದ್ದು ಕೇಳಿದೆ. ಅವರು ಎಲ್ಲ ತಮಾಷೆ ಕೇಳ್ತಾರಂತನೇನೋ ಕೊಟ್ಟಿರಲಿಲ್ಲ ಅಷ್ಟೇ. ವಿಶ್ವವಾಣಿ ವೀಕ್ಷಕರಿಗೆ ಹೇಳೋದು ಇಷ್ಟೇ, ನನಗೆ ನೀವು ನಿಮ್ಮ ಚಾನಲಲ್ಲಿ ಸಖತ್ ಸಪೋರ್ಟ್ ಮಾಡಿದ್ರಿ, ಅದು ಸಖತ್ ನನಗೆ ಖುಷಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಆಶೀರ್ವಾದ ಆರೈಕೆ ಹಿಂಗೆ ಇರಿ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ TV ಸ್ಪೆಷಲ್ನ ಈ ಒಂದು ವಿಶೇಷ ಬಿಗ್ ಬಾಸ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12 ಸಮಾಪ್ತಿ ಆಗಿದೆ. ಸೊ ಬಿಗ್ ಬಾಸ್ ಸರಣಿ ಸಂದರ್ಶನಗಳ ಕೊನೆ ಹಂತಕ್ಕೆ ನಾವಿವತ್ತು ತಲುಪಿದ್ದೀವಿ. ನಮ್ಮ ಜೊತೆಗೆ ದ ಒನ್ ಅಂಡ್ ಓನ್ಲಿ ವಿನ್ನರ್ ಗಿಲ್ಲಿ ನಟ ಅವರು ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ ಸರ್. ನಿಮಗೆ ಥ್ಯಾಂಕ್ ಯು ಅಣ್ಣ. ನಿಮಗೂ ನನಗೂ ವೆಲ್ಕಮ್. ನಿಮಗೆ ನಮ್ಮ ಪಾಪ ಇಲ್ಲಿಗೆ ಬಂದ್ರಲ್ಲ ಅದಕ್ಕೆ ವೆಲ್ಕಮ್. ಎಸ್ ಸರ್. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ sarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಸರ್, ಫಸ್ಟ್ಲಿ ನಮ್ಮ ವಿಶ್ವವಾಣಿ TV ಸ್ಪೆಷಲ್ನ ವೀಕ್ಷಕರಿಗಂತೂ ಇದು ಸಾಕಷ್ಟು ಯಾಕಂದ್ರೆ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ಸಂದರ್ಶನ ಇದು. ಪ್ರತಿಯೊಂದು ಯಾವುದೇ ವಿಡಿಯೋ ಹಾಕ್ಲಿ, ಇನ್ಫ್ಯಾಕ್ಟ್ ಮೊನ್ನೆ ಬೇರೆ ಯಾವುದೋ ಒಂದು ಇಂಟರ್ವ್ಯೂ, ನಮ್ಮ ದುನಿಯಾ ವಿಜಯ್ ಸರ್ದು ಇಂಟರ್ವ್ಯೂ ಎಲ್ಲ ಮಾಡಿದ್ವಿ. ಅದರಲ್ಲಿ ಕಮೆಂಟ್ ಅಲ್ಲೂ ಕೂಡ ಗಿಲ್ಲಿ ಇಂಟರ್ವ್ಯೂ ಯಾವಾಗ ಮಾಡ್ತೀಯ ಅಣ್ಣ, ಗಿಲ್ಲಿ ಇಂಟರ್ವ್ಯೂ ಯಾವಾಗ ಮಾಡ್ತೀರಾ, ಆ ತರದೊಂದು ಕ್ರೇಜ್ ಕ್ರಿಯೇಟ್ ಆಗಿರೋದು. ಪ್ಲಸ್ ಅಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಇಂದ ಕಾಯ್ತಾ ಇದ್ದಂತಹ ಒಂದು ಸಂದರ್ಶನ ಇದು. ಸೊ ನಮ್ಮ ವಿಶ್ವವಾಣಿ TV ವೀಕ್ಷಕರಿಗೆ ಫಸ್ಟ್ಲಿ ಏನು ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ವಿಶ್ವವಾಣಿ ನಿಜವೂ ಎಲ್ಲ ಥರದಲ್ಲೂ ನೀವು ಸಪೋರ್ಟ್ ಮಾಡಿದ್ರಿ. ಅದೊಂದು ಈಗ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನೀವು ಮಾಡಿದ್ದೀರಾ. ಯಾವುದು ಒಂದು ಇದನ್ನ ಯಾವುದೋ ನೆಗೆಟಿವ್ ಒಂದು ಇದು ಮಾಡ್ದೇನೆ ಎಲ್ಲ ಪಾಸಿಟಿವ್ ಆಗಿ ನೀವು ಸಪೋರ್ಟ್ ಮಾಡೋದಕ್ಕೆ ಮೊದಲು ವಿಶ್ವವಾಣಿ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಇದೆ ಸರ್. ಸರ್, ಆಕ್ಚುಲಿ ಪಳಾರ್ ಗಿಲ್ಲಿ ಅಂತಾರೆ, ಸಕಲಕಲಾ ವಲ್ಲಭ ಅಂತಾರೆ, ಮತ್ತೆ ಏನು ಯಾವ್ದಾವ್ದು ಹೆಸರು ಸುಮಾರು ಅಂದ್ರೆ ಇಂಥದ್ದೊಂದು ಹೆಸರಂತ ಇಲ್ಲ ನಿಮ್ಗೆ. ಆಕ್ಚುಲಿ ತುಂಬಾ ಹೆಸರುಗಳಿಂದ ನಿಮ್ಮನ್ನ ಗುರುತಿಸ್ತಾರೆ ಜನ. ಪ್ಲಸ್ ಒಂದು ಹ್ಯೂಮಂಗಸ್ ಸಕ್ಸಸ್ ಅನ್ನ ಪಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರಿ ನೀವು. ಏನ್ ಅನ್ಸುತ್ತೆ ಅಂದ್ರೆ ಇಲ್ಲಿ ತನಕ ಕಂಡು ಕೇಳರಿಯದಂತಹ ಒಂದು ಸಕ್ಸಸ್ ಇದು. ಪ್ಲಸ್ ಈ ಒಂದು ರೀಚ್ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್. ಏನ್ ಅನ್ಸುತ್ತೆ ನಿಮ್ಗೆ ಆಕ್ಚುಲಿ? ಯಾಕೆ ಅಷ್ಟರ ಮಟ್ಟಿಗೆ ಜನ ನಿಮ್ಮನ್ನ ಅಪ್ಕೊಂಡಿರ್ಬೋದು ಅಂತ? ಅದೇ ಅಣ್ಣ ಗೊತ್ತಾಯ್ತಿಲ್ಲ, ಅದೇನ್ ಪವಾಡ ಅದು, ಅದೇನು ನಾನು ಆ ಕನ್ಫ್ಯೂಷನ್ ಇನ್ನೂ ನಾನು ನೋಡ್ರೆ ನಿಮ್ಗೆ ಗೊತ್ತಾಯ್ತದ ನನ್ನ ಫೇಸ್. ನಾನು ಮೊದ್ಲಿ ತರ ಒಳಗಡೆ ಇದ್ದಂಗಿಲ್ಲ. ಯಾಕೆಂದ್ರೆ ಅದು ಕಾಡ್ತಾನೆ ಐತಿ. ಹೆಂಗ್ ಸಾಧ್ಯ ಇದು, ಹೆಂಗಾಯ್ತು ಇದು, ಏನಿದು ಅಂತ ಅದು ಯೋಚನೆ ಬರ್ತಾನೆ ಐತೆ. ಬಟ್ ನೀವು ಮೊದಲು ಅಂದ್ರೆ ಒಳಗಡೆ ಹೋಗಿ ನಿಮಗೆ ಹೇಳಿದ್ರಿ, ಆಕ್ಚುಲಿ ತುಂಬಾ ಸಂದರ್ಶನಗಳಲ್ಲಿ ಹೇಳಿದಿರ, ಒಂದು 7 ರಿಂದ 8 ವಾರ ಇದ್ರೆ ಅಷ್ಟೇ ಸಾಕು, ಬಹುಶಃ ಅಷ್ಟೇ ಇರಕ್ಕಾಗದ್ ನನಗೆ ಅಂತ. ನಿಮ್ಗೆ ಎಲ್ಲಿ ಒಂದು ಅಂದ್ರೆ ಕಾನ್ಫಿಡೆನ್ಸ್ ಬಂತು, ಇಲ್ಲ ಕೊನೆ ತನಕ ಇರ್ತೀನಿ ಅಂತ? ಯಾವ ಹಂತದಲ್ಲಿ ಕಾನ್ಫಿಡೆನ್ಸ್ ಬಂತು ನಿಮ್ಗೆ? ಒಂದು 10ನೇ ವಾರ ಆ ಟೈಮಲ್ಲಿ ಬಂತು ಅಣ್ಣ. ಒಂದು 10ನೇ ವಾರ, ಅದೇ 8-10 ವಾರ ಆ ಟೈಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು, ಕೊನೆವರೆಗೂ ಇರ್ಬೋದಪ್ಪ ನಾನು ಅಂತ. ಯಾಕೆ ಅಂದ್ರೆ ಸುದೀಪಣ್ಣ ಮಧ್ಯ ಬಂದು ಇಂಟು ಕೊಡೋರು, ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದೀರಾ, ಗಿಲ್ಲಿ ಇದನ್ನ ಚೆನ್ನಾಗಿ ಮಾಡಿದ್ರಿ ಅಂತ. ಅವಾಗ ಅನ್ಸೋದು. ಈಗ 5ನೇ ವಾರನ 6ನೇ ವಾರನ ಈ ರೇಸಲ್ಲಿ ಯಾರವ್ರೆ ಅಂತ ಬಂದಾಗ ನನ್ನ ಹೆಸರು ಬಂತು ನೋಡ್ರಿ. ಅವಾಗ ಒಂದು ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯ್ತು. ಅವಾಗ್ಲೂ ಇರ್ಬೋದು ನಾನು. ಅವಾಗ ಒಂದು 10-12ನೇ ವಾರ ಕಂಡು ಎಲ್ಲರೂ ಆ ಮುಖಕ್ಕೆ ಜೆಲ್ ಹೊಡೆದ್ಬಿಟ್ಟು ಹೇಳ್ತಾರಲ್ಲ, ನಮಗೆ ಇವ್ರು ಕಾಂಪಿಟೇಟರ್ ಅಂತ. ನಮ್ಗೆ ಇವ್ರು ಕಾಂಪಿಟೇಟರ್ ಅಂದಾಗ ಆಮೇಲೆ ತಿರ್ಗಾ ರೇಸಲ್ಲಿ ಸುಮ್ನೆ ಜನರೆಲ್ಲ ಕೇಳ್ತಾರೆ, ಯಾರ್ಯಾರು ರೇಸಲ್ಲಿ ಅವ್ರೆ ಮನೇಲಿ
ಇನ್ನೂ ಯಾರು ಇಳಿದಿಲ್ಲ ಅಂತೆಲ್ಲ ಕೇಳ್ತಾರಲ್ಲ, ಅವಾಗ ನನ್ನ ಹೆಸರು ಆಲ್ಮೋಸ್ಟ್ ಎಲ್ಲ ತೆಗೆದ್ರೆ ಅವಾಗ ಓ ಹಂಗಾರೆ ನಾಟ ಎಲ್ಲೋ ಚೆನ್ನಾಗಿ ಆಡ್ತಾನೆ ಅಂತ ಇವ್ರಿಗೆ ಅನ್ಸಿರ್ಬೋದು. ಒಳಗಡೆ ಅವ್ರು ಹಿಂಗೆ ಹೇಳ್ತಾವ್ರೆ ಅಂದ್ರೆ ಮೋಸ್ಟ್ಲಿ ಹೊರಗಡೆನೂ ಇರ್ತದೆ ಈ ಒಪಿನಿಯನ್ ಅಂದ್ಬಿಟ್ಟು ಅಲ್ಲೊಂದು ಕಾನ್ಫಿಡೆನ್ಸ್ ಬಂತು. ಓಕೆ, ನಿಮಗೆ ಆಕ್ಚುಲಿ 10 ವಾರ ಆದ್ಮೇಲೆ ಬಂತು, ಬಟ್ ಬಿಗ್ ಬಾಸ್ ನೋಡ್ತಾ ಇದ್ದಂತಹ ಜನಗಳಿಗೆ ಆಲ್ಮೋಸ್ಟ್ 4th ಅಥವಾ 5th ವೀಕ್ ಬಂದಾಗ್ಲೇ ಲೈಕ್ ಅಂದ್ರೆ ಇದು ಒನ್ ಮ್ಯಾನ್ ಶೋ ಅಂತ ಡಿಸೈಡ್ ಆಗೋದ್ರು ಜನಗಳು. ಪಕ್ಕ ಗಿಲ್ಲಿನೇ ವಿನ್ನರ್ ಇದು, ಹಿ ಈಸ್ ರನ್ನಿಂಗ್ ದ ಶೋ, ಅಂದ್ರೆ ಇಡೀ ಶೋನ ಇವ್ರ ಹೆಗಲ್ ಮೇಲೆ ಹೊತ್ಕೊಂಡು ಸಾಕ್ತಾರೆ ಇವ್ರು ಕೊನೆ ತನಕ ಅಂತ ಆ ತರದೊಂದು ಆಕ್ಚುಲಿ ಮೂಡ್ ಕ್ರಿಯೇಟ್ ಆಗೋಯ್ತು ಹೊರಗಡೆ. ಯಾಕೆ ಅನ್ಸುತ್ತೆ ನಿಮ್ಗೆ? ಇಲ್ಲ ಅಣ್ಣ, ಅದು ನಾನು ಒಪ್ಪೋದಿಲ್ಲ ಅಣ್ಣ. ಈಗ ಒಬ್ರೇ ಹೆಗಲ ಮೇಲೆ ಎತ್ಕಸ ಹೋಯ್ತಾರೆ, ಒಬ್ರೇ ಎಲ್ಲ ಮಾಡ್ಬಿಡ್ತಾರೆ. ಅಂದ್ರೆ ಅದು ಪ್ರೀತಿ, ಅದು ಒಪ್ಕೋತೀನಿ. ಬಟ್ ನನ್ ಕೇಳಿದ್ರೆ ಅಣ್ಣ ಗೊತ್ತಿಲ್ಲ, ಅದು ಟೈಮು, ನೀನ್ ಹೋಗಿರೋ ಟೈಮು, ನಿನಗ್ ಸಿಗೋ ಜನ, ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೈತೆ, ನೀನ್ ಹೋಗಿರೋ ಟೈಮು, ನಿನಗ್ ಸಿಗೋ ಜನ, ನೀನು ಆ ಟೈಮಿಗೆ ರಿಯಾಕ್ಟ್ ಆಗೋ ರೀತಿ, ಅಲ್ಲಿಗೆ ಬರೋ ಸಿಚುವೇಶನ್ಗಳು ಇವೆಲ್ಲ ಮ್ಯಾಟರ್ ಆಗ್ಬಿಡ್ತವೆ. ಅದು ಗೊತ್ತಿಲ್ಲ. ಬೇರೆ ಸೀಸನ್ ಅಲ್ಲಿ ಹಿಂಗ್ ಆಯ್ತಿತ್ತಾ, ಬೇರೆ ಸೀಸನ್ ಅಲ್ಲಿ ಹಿಂಗ್ ಇರ್ತಿದ್ನಾ, ಬೇರೆ ಸೀಸನ್ ಅಲ್ಲಿ ಗೊತ್ತಿಲ್ಲ, 1ನೇ ವಾರ 2ನೇ ವಾರಕ್ಕೆ ಬಂದ್ಬಿಡ್ತಿದ್ನಾ, ಬಂದ್ಬಿಡ್ತಿರ್ಬೋದು, ಬಂದ್ಬಿಡ್ತಿದ್ನೇನೋ ಯಾರಿಗ್ ಗೊತ್ತು. ಈ ಸೀಸನ್ ಅಲ್ಲಿ ಹಂಗ ಐತೆ ಅಂದ್ರೆ ಎಲ್ಲ ಟೈಮು ಎಲ್ಲ ಸರಿಯಾಗಿ ಕೂಡ್ಬತ್ತು, ಒಟ್ಟಿಗೆ ಎಲ್ಲ ಕೂಡ್ಬತ್ತದ ಗೊತ್ತಂಗೆ. ಓಕೆ, ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ನಾನ್ ಸ್ವಲ್ಪ ಎಲ್ರಿಗಿಂತ ಮುಂದೆ ಇದ್ದೆ, ಸ್ಟ್ರಾಂಗ್ ಇದ್ದೆ ಅಥವಾ ಎಂಟರ್ಟೈನಿಂಗ್ ಆಗಿದ್ದೆ ಜನಗಳಿಗೆ ಅಂತ ಹೇಳ್ತಿದ್ದೀರಾ ಹೇಗೆ? ಅಲ್ಲ ಅದೇ ನಾನು ಹೇಳ್ತಾ ಇರೋದು ಕಾರಣ. ಈಗ ಗೊತ್ತಿಲ್ಲ ನಿಮ್ಗೆ, ಒಂದ್ ನಿಮಿಷ, ಈಗ ಕ್ರಿಕೆಟ್ ಅಂತ ಬರ್ತದೆ, ಕ್ರಿಕೆಟ್ ಅದೇ ಈಗ ಹೇಳ್ತಾ ಇರೋದು. ಆ ಕಡೆಯಿಂದ ಬಾಲ್ ಹಾಕ್ತಾರೆ ಒಬ್ರು, ಈ ಕಡೆಯಿಂದ ಬ್ಯಾಟಿಂಗ್ ಮಾಡ್ತಾರೆ, ಕೀಪರ್ ಇರ್ತಾರೆ, ಎಲ್ಲರೂ ಇರ್ತಾರಲ್ವಾ. ಹಂಗಿದ್ರೆ ತಾನೇ ಕ್ರಿಕೆಟ್ ಆಗೋದು. ಅದು ಒಬ್ಬರಿಂದ ಇಬ್ಬರಿಂದ ಅವ್ರು ಆಡ್ತಾ ಇರ್ತಾರೆ, ನಾನು ಆಡ್ತಾ ಇರ್ತೀನಿ. ಅದ್ರಲ್ಲಿ ಒಬ್ಬ ಯಾವನೋ 40 ರನ್ ನೋಡಿರ್ತಾನೆ, ಒಬ್ಬ 30 ರನ್ ನೋಡಿರ್ತಾನೆ, ಒಬ್ಬ 50 ರನ್ ನೋಡಿರ್ತಾನೆ. ಹಿಂಗೆ ಅದೆಲ್ಲ ಇದ್ರೆ ತಾನೇ ಕ್ರಿಕೆಟ್ ನಾವು ಕ್ರೇಜ್ ಅನ್ನೋದು. ಅದ್ರ ಒಬ್ಬರೇ ಹೆಂಗೆ ಇದ್ ಒಬ್ಬರೇ ಮಾಡಕ್ಕಾಗಲ್ಲ. ಬಟ್ ಅಂದ್ರೆ ಈ ಸೀಸನ್ ಅಂತ ನೋಡುವಾಗ ಎಲ್ಲ ಕಂಟೆಸ್ಟೆಂಟ್ಸ್ ಮೇಲೆ ನಿಮ್ಮ ಪ್ರಭಾವ ಇತ್ತು, ಪಾಸಿಟಿವ್ ಆರ್ ನೆಗೆಟಿವ್, ಅಥವಾ ಏನೋ ಒಂದು ಅವರೊಳಗಿನ ಒಂದು ವ್ಯಕ್ತಿತ್ವ ಆಚೆ ಬರೋದಕ್ಕೆ ಅವ್ರು ಯಾವ ರೀತಿ ಲೈಕ್ ಅಂದ್ರೆ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಬಹುದು, ಒಬ್ಬ ವ್ಯಕ್ತಿ ಯಾವ ರೀತಿ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ಬಹುದು ಅನ್ನೋದಕ್ಕೆ ನೀವು ಒಂದ್ ರೀತಿ ಲೈಕ್ ಅಂದ್ರೆ ಟಾರ್ಚ್ ಬೇರೆಯವ್ರ ತರ ಇದ್ರಿ, ಎಲ್ರ ಮೇಲೆ ಪ್ರಭಾವ ಜಾಸ್ತಿ ಇತ್ತು. ಹಾಗಾಗಿನೇ ಜನಕ್ಕೆ ಆತರ ಅನ್ಸಿದೆ ಆಕ್ಚುಲಿ. ಅದೇ ಈಗ ಒಬ್ಬೊಬ್ರು ಒಂದೊಂದು ವೈಬ್ ಕನೆಕ್ಟ್ ಆಗ್ಬಿಡ್ತದ ನೋಡಿ. ಒಬ್ರು ಫ್ರೆಂಡ್ಶಿಪ್ ಅಲ್ಲಿ ಒಬ್ರು ಕನೆಕ್ಟ್ ಆಗ್ಬಿಡ್ತಾರೆ, ಒಬ್ರು ಜಗಳ ಆಡ್ಕೊಂಡ್ ಒಬ್ರು ಕನೆಕ್ಟ್ ಆಗ್ಬಿಡ್ತಾರೆ, ಒಬ್ರು ಬುದ್ಧಿ ಮಾತು ಹೇಳಿದ್ರಲ್ಲಿ ಒಬ್ರು ಕನೆಕ್ಟ್ ಆಗ್ಬಿಡ್ತಾರೆ, ಇನ್ನೊಬ್ರು ರೇಕ್ಸಿದ್ರಲ್ಲಿ ಕನೆಕ್ಟ್ ಆಗ್ಬಿಡ್ತಾರೆ. ಹಂಗೆ ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್. ಈಗ ನೋಡ್ರಿ, ಸುದೀಪ್ ಅಣ್ಣ ವೀಕೆಂಡ್ ಅಲ್ಲಿ ಹೇಳೋರು, ಈ ಸೀಸನ್ ಏನು ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತದೆ, ಡಿಫ್ರೆಂಟ್ ಆಗಿ ಐತೆ ಅಂದ್ರೆ ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್, ಅಂದ್ರೆ ಒಬ್ಬೊಬ್ರದ್ದು ಪರ್ಸನಾಲಿಟಿ ಸಪ್ರೇಟ್ ಆಗಿ ಐತೆ ಅಂತ. ಹಂಗಿದ್ದಾಗ್ಲೇ ಅದು ಮಜಾ ಬರೋದು. ಈಗ ಒಂದು ಸಿನಿಮಾದಲ್ಲಿ ಕಾಮಿಡಿಯನ್ ಇರ್ತಾರೆ, ಹೀರೋಯಿನ್ ಇರ್ತಾರೆ, ವಿಲನ್ ಇರ್ತಾರೆ, ತಂದೆ ಕ್ಯಾರೆಕ್ಟರ್, ತಾಯಿ ಕ್ಯಾರೆಕ್ಟರ್ ಇರ್ತಾರಲ್ಲ, ಅವಾಗ ಅದು ಸಿನಿಮಾ ಕಾಣಿಸುತ್ತಲ್ಲ, ಹಂಗೆ ಸೇಮ್ ಇದು. ಈಗ ಎಲ್ಲಾರು ತಂದೆ ಆಗಕ್ಕಾಗಲ್ಲ, ಎಲ್ಲಾರು ತಾಯಿ ಆಗ್ಬಿಟ್ರೆ, ಈಗ ಎಲ್ಲಾರು ಅಣ್ಣ ಎಲ್ಲಾರು ತಮ್ಮ ಆಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ, ಎಲ್ಲಾರು ಇರ್ಬೇಕು. ಓಕೆ, ಈಗ ಯಾಕಂದ್ರೆ ಫಿನಾಲೆ ಹಂತಕ್ಕೆ ಬರುವಾಗ ಆಕ್ಚುಲಿ ಲಾಸ್ಟಿಗೆ 4 ಜನ ಉಳ್ಕೋತಾರೆ. ಅದರಲ್ಲಿ ನೀವು ಒಬ್ಬರೇ ಹುಡುಗ. ನಿಮ್ಗೆಲ್ಲಾದ್ರೂ ಥಾಟ್ ಬಂತ ಅಂದ್ರೆ ಶ್ರುತಿ ಮೇಡಮ್ ವಿನ್ ಆದ್ಮೇಲೆ ಇಲ್ಲಿ ತನಕ ಯಾವ ಹೆಣ್ಮಕ್ಳು ವಿನ್ ಆಗಿಲ್ಲ, ಮೋಸ್ಟ್ಲಿ ಯಾರಾದ್ರೂ ಹೆಣ್ಮಕ್ಳೇ ಆಗ್ತಾರೆ, ನಾನು ಹುಡುಗನ್ ಮೋಸ್ಟ್ಲಿ ತೆಗೆದಾಕ್ತಾರೆ, ಎತ್ತಾಕ್ತಾರೆ ಅಂತ ಅನ್ಸಿತ್ತ ನಿಮ್ಗೆ ಏನಾದ್ರು? ಎಲ್ಲ ಒಂದ್ ಕಡೆ ಅದು ಅನ್ನಿಸ್ತು. ಅದು 3 ಜನ ಹುಡುಗಿರು, ನಾನು ಒಬ್ಬನೇ ಹುಡುಗ ಕೂತಿರೋದು, ಇದೇನಪ್ಪ ಹಿಂಗಾಗ್ಬಿಡ್ತು, ಇನ್ನು ಇರೋವನೇ ಉಳ್ಕೊಂಡಿರೋ ಯಾವ ಟೈಮಲ್ಲಿ ಬೇಕಾದ್ರೂ ಎತ್ಬಿಟ್ರಿ ಏನ್ ಮಾಡೋದು. ಎಲ್ಲ ಟೈಮ್ ಈಗ ಇನ್ನು ಉಳ್ಕೊಂಡಿರೋರು 4 ಜನ, 4ರಲ್ಲಿ 3 ಹುಡುಗಿರವ್ರು ಅಂದಾಗ ಈ ಕಡೆ ನೋಡ್ರು ಹುಡುಗಿ, ಈ ಕಡೆ ನೋಡ್ರು. ಶ್ರುತಿ ಮೇಡಮ್ ಬೇರೆ ಬಂದ್ಬಿಟ್ಟವ್ರೆ ಸ್ಟೇಜ್ ಮೇಲೆ, ಬೇರೆ ಹೇಳಿದ್ರು ಸುದೀಪಣ್ಣ ಯಾವ ಟೈಮಲ್ಲೂ ಅದೇ ಒಬ್ಬರೇ ವಿನ್ ಆಗಿರೋದು, ಲೇಡಿ ಹೆಣ್ಮಕ್ಳು ಒಬ್ಬರೇ ವಿನ್ ಆಗಿರೋರು. ಅದೇನಾರು ಈ ಸೀಸನ್ ಅಲ್ಲಿ ಆಗ್ಬಿಟ್ರೆ ಅದು ಇತಿಹಾಸ ಆಗ್ಬಿಡ್ತದೆ. ಅಂದ್ರೆ 2ನೇ ಕಂಟೆಸ್ಟೆಂಟ್ ಜಾಯ್ನ್ ಆಯ್ತಾರೆ ವಿನ್ ಆಗಿರೋರು, 2ನೇ ಲೇಡಿ ವಿನ್ನರು ಅಂತ. ಯಾವ ಸೀಸನ್ಲೂ ಬರ್ದಿರೋರು ಈ ಸೀಸನ್ಲಿ ಯಾಕೆ ಬಂದ್ರು ಶ್ರುತಿ ಮೇಡಮ್ ಬಂದ ಮೇಲೆ ಇದನ್ನು ಹೇಳ್ತಾವ್ರಲ್ಲ, ಹೆಣ್ಮಕ್ಳಲ್ಲಿ ವಿನ್ ಆಗಿರೋರು ಇರೋಬ್ರೆ ಆಗ್ಬೋದು ಅಂತ. ಏನಿದು ಅಂದ್ಬಿಟ್ಟು ಅಲ್ಲೊಂದು ಡೌಟ್ ಬಂತು. ಆಮೇಲೆ ಲಾಸ್ಟಲ್ಲಿ ಒಂದು ಧೈರ್ಯ ಬಂತು, ಇಲ್ಲ ಎಲ್ಲೋ ಒಂದ್ ಕಡೆ ಟಾಪ್ 3 ಆದಾಗ 7ರಲ್ಲಿ ಇಬ್ರು ಹುಡುಗಿರಿದ್ರು. ಬಟ್ ಒಂದು ಇದೇನಂದ್ರೆ ಸ್ಟೇಜ್ ಮೇಲೆ ಹಿಂಗೆ ಸುದೀಪಣ್ಣ ಕರ್ಕೊಯ್ತಾರಲ್ಲ, ಸ್ಟೇಜ್ ಇಂದ ಹೋದಾಗ ಹಿಂಗೆ ಎಲ್ರು ನೋಡ್ರು, ಅಂದ್ರೆ ಮಾತಾಡಂಗಿಲ್ಲ, ಇದ್ ಮಾಡಂಗಿಲ್ಲ, ಇಂಥ ಸ್ಟೇಜ್ ಇಂದಾನೆ ಕರ್ಕೋಬೇಕಾದ್ರೆ ಬಂದು ವಿಶ್ ಮಾಡೋರಲ್ಲ, ಅವಾಗ ನನಗೆ ಎಲ್ಲೋ ಒಂದು ಅನ್ಸುದು. ಅಂದ್ರೆ ವಿಶ್ ಮಾಡ್ರ ಅಂದ್ರೆ ಗೆಲ್ತಿ ಅಂತ ವಿಶ್ ಮಾಡ್ತಿರಲ್ಲ, ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಗೊತ್ತಾ. ಅವಾಗ ಒಂಚೂರು ಭಯನೂ ಆಯ್ತಾಯ್ತು, ಖುಷಿನೂ ಆಯ್ತು, ಇರ್ಬೋದಾ ಇಲ್ವಾ, ಇರುತ್ತಾ ಹಿಂಗೆ ಇದ್ದೆ. ಯಾರು ಅವರು ಚೆನ್ನಾಗಿ ಆಡ್ಕೊ ಬಂದವ್ರೆ, ಏನಾಗ್ಬಿಡ್ತದ ಅಂತ. ಆಮೇಲೆ ಒಂದು ಖುಷಿ ಆಯ್ತಪ್ಪ ಗೆದ್ದು.
ಓಕೆ, ಸೊ ಅಲ್ಲೂ ಮ್ಯಾನಿಫೆಸ್ಟೇಷನ್ ಪವರ್ ವರ್ಕ್ ಆಯ್ತು ನಿಮಗೆ, ನೀವು ಅನ್ಕೊಂಡಿದ್ದಾಯ್ತು. ಏನ್ ಗೊತ್ತಾ ಸರ್, ಮ್ಯಾನಿಫೆಸ್ಟೇಷನ್ ಪವರ್ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ಸಾಕಷ್ಟು ವಿಷಯ ನೀವು ಒಳಗಡೆ ಮಾತಾಡೋದು. ಈಗ 1 ಲಕ್ಷ ಇತ್ತು ನಿಮ್ದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್, 1 ಮಿಲಿಯನ್ ಆಗಿದ್ರೆ ಕಾವು ಅಂತ ಕಾವ್ಯ ಅವ್ರ ಹತ್ರ ಮಾತಾಡ್ಕೊಂಡಿದ್ರಿ. ಅದೀಗ 1.9 ಆಯ್ತು, ಇನ್ನೊಂದು ಸ್ವಲ್ಪ ದಿನ, ಇನ್ನು 2-3 ದಿನ ಆದ್ರೆ 2 ಮಿಲಿಯನ್ ಆಗುತ್ತೆ. ಅಂದ್ರೆ ನೀವು ಅನ್ಕೊಂಡಿದ್ದನ್ನ ನೀವು ಆಲ್ಮೋಸ್ಟ್ ಅದು ಆಗ್ತಾ ಇತ್ತಲ್ಲಿ ಒಳಗಡೆ. ಇದು ಮೊದ್ಲಿಂದಾನು ನಿಮಗೆ ಲೈಫಲ್ಲಿ ಆಗ್ತಾ ಬಂದಿದ್ಯಾ? ಬಿಕಾಸ್ ಮಳವಳ್ಳಿಗೆ ಹೋದ್ರೆ ಈಗೆಲ್ಲ ಜನ ಎಲ್ಲ ನೋಡೋದು, ಮತ್ತೆ ಟಿವಿಲಿ ಕೂತ್ಕೊಂಡ ಫ್ಯಾಮಿಲಿ ಅವರೆಲ್ಲ ನೋಡೋದು, ಹೀಗೆ ಮಿಳಿತ್ ರಮೇಶ್ ಆ ಥರದೆಲ್ಲ ನೀವು ಮಾತಾಡಿದ್ರಿ ಒಂದು ಸಂದರ್ಭದಲ್ಲಿ. ಅದಂಗೆ ಮ್ಯಾನಿಫೆಸ್ಟೇಷನ್ ಪವರ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಅದೇ ನಾನು ಅದು ಹೇಳಿದ್ದೆ ನೋಡ್ರಿ, ನಮ್ಮ ಮನೇಲಿ ಎಲ್ಲರದ್ದು ಪ್ರೋಮೋ ಎಲ್ಲ ಹಾಕಿದ್ರು ನೋಡ್ರಿ. ನಿಮ್ ಮನೆಯಲ್ಲಿ ಹೆಂಗೆ ಯಾವ ತರ ಮಾಡ್ತಾರ ಸೆಲೆಬ್ರೇಷನ್ ಎಲ್ಲ, ಅಂದ್ರೆ ನಿಮ್ಮ ಪ್ರೀತಿಸೋರು, ನಿಮ್ಮ ಸ್ನೇಹಿತರು, ನಿಮ್ಮ ಅಭಿಮಾನಿಗಳು ಹೆಂಗ್ ಮಾಡ್ತಾರ ನೋಡ್ರಿ ಅಂತ. ಎಲ್ಲಾರು ಕಟೌಟ್ ಎಲ್ಲ ಹಾಕಿದ್ರು, ಇದೆಲ್ಲ ಪೋಸ್ಟರ್ ಅಂಟಿಸಿದ್ರು, ಬ್ಯಾನರ್ ಎಲ್ಲ ಹಾಕಿದ್ರು, ಎಲ್ಲ ಮಾಡ್ತಾರೆ. ನಂದು ಮಾತ್ರ ನಮ್ಮ ಮನೆಯವರು 4 ಜನ ಹಿಂಗ್ ನಿಂತ್ಕೊಂಡು ಒಂದು ವಿಡಿಯೋ ಮಾಡ್ಬಿಟ್ಟು ಕಳ್ಸಿಬಿಟ್ಟವ್ರು. ಅದೊಂದೇ ಹಾಕಿದ್ದು ನಂದು. ಏನಿದು ಹಿಂಗ್ ಮಾಡ್ಬಿಟ್ರು. ನಾನು ಅಲ್ಲಿ ಮಾತಾಡ್ತಾ ಇದ್ದೆ, ಏನ್ ನಾನೇನೋ ಮಳವಳ್ಳಿನ ಮದ್ದೂರು ಗಂಟನು ಇದಾಕಿರ್ತಾರೆ, ಬ್ಯಾನರ್ಗಳು ಹಾಕಿರ್ತಾರೆ ಅಂತೆಲ್ಲ ಇದ್ ಮಾಡ್ತಾ ಇದೆ. ಅದ್ ಇಲ್ಲಿ ಆಚೆ ಬಂದು ನೋಡಿದಾಗ ಬರೀ ಮಳವಳ್ಳಿಯಿಂದ ಇದು ಮದ್ದೂರಿಂದ ಮಳವಳ್ಳಿ ಎಲ್ಲ, ಇಡೀ ಕರ್ನಾಟಕ ಎಲ್ಲ ಅಷ್ಟೊಂದು ಬ್ಯಾನರ್ ಹಾಕಿ ಅಷ್ಟೊಂದು ಪ್ರೀತಿ ಅಷ್ಟೊಂದು ಸಪೋರ್ಟ್ ಮಾಡೋರಂತ ಸತ್ಯವಲ್ಲ ಅನ್ಕೊಂಡಿರ್ಲಿಲ್ಲ. ಓಕೆ, ಅಂದ್ರೆ ಒಂದು ಶೋ ಅಷ್ಟೇ ಇದು, ಅಂದ್ರೆ ಅದೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಬರುತ್ತೆ 9:30 to 11. ಬಟ್ ಜನ ಈ ಸಲ ಎಷ್ಟು ಸೀರಿಯಸ್ ಆಗಿ ಇದನ್ನ ತಗೊಂಡ್ರು ಅಂತಂದ್ರೆ, ಇವನ್ ನಾನು ವಿನಯ್ ಗೌಡ ಅವ್ರ ಹತ್ರನೂ ಮಾತಾಡ್ತಾ ಇದ್ದೆ. ಅವಾಗ ಅವ್ರು ಹೇಳಿದ್ರು, ಅಂದ್ರೆ ಜನಗಳು ಎಲ್ಲಾ ಕೆಲಸ ಬಿಟ್ಟು ಬಿಗ್ ಬಾಸ್ ಶೋ ನೋಡ್ಕೊಂಡು ಕೂತಿದ್ರೇನೋ ಈ ಸಲ, ಅಷ್ಟರ ಮಟ್ಟಿಗೆ ಅಂದ್ರೆ ವೋಟಿಂಗ್ಸ್ ಎಲ್ಲ ನೋಡುವಾಗ. ಸೊ ಅಂದ್ರೆ ನಿಮಗೆ ಬೇಜಾರಾದ್ರೆ ಅವರು ಬೇಜಾರು ಮಾಡ್ಕೊಳ್ಳೋರು, ನಿಮ್ಮನ್ನ ಯಾರೋ ನಾಮಿನೇಟ್ ಮಾಡಿದ್ರೆ ಅವ್ರಿಗೆ ಓಟ್ ಹಾಕ್ಬೇಡಿ ಅನ್ನೋರು, ಅಥವಾ ನಿಮ್ ಜೊತೆ ಯಾರೋ ಚೆನ್ನಾಗಿ ಮಾತಾಡಿದ್ರೆ ನಿಮ್ಗೆ ಯಾರಾದ್ರೂ ಹುರಿದುಂಬಿಸ್ತಾ ಇದ್ರು ಒಳಗಡೆ, ಅವ್ರಿಗೆ ಓಟ್ ಹಾಕಿ ಈ ಸಲ ಅಂತನೋರು ನಾಮಿನೇಟ್ ಆಗಿದ್ರೆ, ಅಷ್ಟರ ಮಟ್ಟಿಗೆ ನಿಮ್ ಜೊತೆ ಕನೆಕ್ಟ್ ಆಗಿದ್ರು. ಅಂದ್ರೆ ನಿಮ್ ಹಿಂದೆ ಅಷ್ಟೊಂದು ದೊಡ್ಡ ಸೈನ್ಯ. ನಿಮಗೆ ನೋವಾದ್ರೆ ಅವರು ಬೇಜಾರು ಮಾಡ್ಕೊಳ್ಳೋರು, ಖುಷಿ ಆದ್ರೆ ಅವ್ರು ಖುಷಿ ಪಡೋರು, ಆ ಥರದ್ದೆಲ್ಲ ಅದೇನು ಆ ಥರದೊಂದು ಕನೆಕ್ಷನ್ ಯಾಕೆ ಬಿಲ್ಡ್ ಆಗಿರ್ಬೋದು ಅಂತ ನೀವು ಡಿಕೋಡ್ ಮಾಡಿದ್ದೀರಾ? ಗೊತ್ತಿಲ್ಲ ಅಣ್ಣ. ಅದು ಅದೇ ನಾವು ಅನ್ಕೋತಿದ್ದೋ, ಮನೆ ಒಳಗಡೆ ನಾವು ಇಷ್ಟು ಜನ ಇದೀವಿ ಕಂಟೆಸ್ಟೆಂಟ್ಸು, ನಾವು ಮನೆ ಒಳಗಡೆ ಇರೋರು ಇಷ್ಟೇ ಜನ, ನಮ್ಮನ್ನ ಎಲ್ರೂ ಮನೆಯಲ್ಲೂ ಟಿವಿಲಿ ನಮ್ಮನ್ನ ನೋಡ್ತವ್ರೆ ಅನ್ಕೊಂಡಿದ್ದೋ. ಬಟ್ ಅದ್ ಹಂಗಲ್ಲ, ಅವರು ಒಳಗಡೆ ಇದ್ರು, ಜನನು ನಮ್ ಜೊತೆ ಇದ್ರು, ನಮ್ಮನ್ನ ನೋಡ್ತಾ ಇರೋರು ನಮ್ ಜೊತೆ ಇದ್ರು. ಹಂಗ ಆದಾಗ್ಲೇ ಹಂಗ ಆಗೋದು ಎಲ್ಲ. ನಮ್ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಗೊತ್ತಾ, ಇವತ್ತೇನಾಯ್ತದೋ ಏನೋ ಅನ್ಕೊಂಡ ಅಷ್ಟೊಂದು ಕನೆಕ್ಟ್ ಆಯ್ತಾರ ಗೊತ್ತಾ. ಅವಾಗ್ಲೇ ಅದು ಆ ಪ್ರೀತಿ ಅಷ್ಟೊಂದು ಅದೆಲ್ಲ ಸಿಗ್ಬೇಕಂದ್ರೆ ಅದೇ ಕಾರಣ. ಅವರು ನಮ್ ಜೊತೆ ಬದುಕುದು ಜೀವಿಸುದು ಅಂತ ಅನಿಸ್ಬಿಡ್ತದೆ. ಓಕೆ, ಈಗ ಕಾವ್ಯ ಅವ್ರನ್ನ ಕೊನೆ ಫಿನಾಲೆ ತನಕ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಶಪಥ ಮಾಡಿದ್ರಿ. ಆಕ್ಚುಲಿ ಹಂಗೆ ಆಯ್ತು. ಬಟ್ ಅವರು 4th ಲೈಕ್ ಅಂದ್ರೆ 4ನೇವರಾಗಿ ಆಚೆ ಬಂದ್ಬಿಟ್ರು. ನಿಮಗೆ ಅವಾಗ ಏನ್ ಬೇಜಾರಾಯ್ತಾ? ಬಿಕಾಸ್ ನಿಮ್ ಎಕ್ಸ್ಪ್ರೆಷನ್ ಏನು ಗೊತ್ತಾಗಿಲ್ಲ ನಮಗೆ. ರವಿಚಂದ್ರನ್ ಅವ್ರು ಬಂದು ಒಳಗಡೆ ಅದೊಂದು ಆಕ್ಟಿವಿಟಿ ರೂಮ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ನಿಮ್ ಮನ್ಸಲ್ಲಿ ಏನ್ ಅನ್ಸ್ತು ಅಂತ ನಮಗೆ ಕರೆಕ್ಟ್ ಆಗಿ ಅದು ಕ್ಯಾಪ್ಚರ್ ಆಗಿರ್ಲಿಲ್ಲ. ನಿಮ್ಗೆ ಏನ್ ಬೇಜಾರಾಯ್ತಾ? ಅವ್ರು ಯಾವ ಸ್ಥಾನದಲ್ಲಿ ಇರ್ಬೇಕಿತ್ತು ಅಂತ ನಿಮಗೆ ಅನ್ಸಿತ್ತು? ಅದೇ ಅನ್ಸುತ್ತೆ, ಟಾಪ್ 3 ಇರ್ಬೋದಿತ್ತೇನೋ. ಮತ್ತೆ ಯಾಕೆಂದ್ರೆ ರಕ್ಷಿತನು ಚೆನ್ನಾಗಿ ಆಡಿದ್ರು. ನಂಗೆ ರಕ್ಷಿತಾ ಅವ್ರದ್ದು ನನಗೆ ಅಂದ್ರೆ ಆ ಫ್ರೆಂಡ್ಶಿಪ್, ರಕ್ಷಿತಾ ಅವರು ನಂಗೆ ಸಖತ್ತು. ಅಲ್ಲಿ ಒಳಗಡೆ ಗಿಲ್ಲಿ ಇವು ಡಿಸರ್ವ್, ನೀನ್ ಗೆದ್ರೆ ನನಗೆ ಖುಷಿ ಆಯ್ತದೆ ಅಂತ ಇದ್ದಿದ್ದು, ಇವು ಕಾವ್ಯನು ಅಂತಿದ್ದು. ನಾವೆಲ್ಲ ಟಾಪ್ 3 ಹೋದ್ರೆ ಚೆನ್ನಾಗಿರ್ತದೆ ಅಂತ ಅನ್ಸುತ್ತೆ. ಗಿಲ್ಲಿ, ರಕ್ಷಿತಾ ಮತ್ತೆ ಕಾವ್ಯ, ನೀವು 3 ಜನ ಹೋದ್ರೆ ಅಂತ ಅನ್ಸಿದ್ದು ನಿಮಗೆ. ಬಟ್ ಅದು 4th ಅಲ್ಲಿ ಹೋಗಿ ಬೇಜಾರಾಯ್ತು ಅಷ್ಟೇ. ಬಟ್ ನೀವು ಜಾಸ್ತಿ ಅದು ತೋರಿಸ್ಕೊಳ್ಳಿಲ್ಲ. ಇನ್ನೇನು ಸ್ವಲ್ಪ ಟೈಮ್, ಇನ್ನೇನು ಆಚೆ ಹೋಯ್ತೀವಲ್ಲ, ಹೆಂಗ ನೋಡ್ತೀವಲ್ಲ, ಆಮೇಲೆ ಹೋಗ್ಲೇಬೇಕಲ್ಲ ತಿರ್ಗಾ. ಕಾವ್ಯ ಈ ಕೈ, ನಾನೊಂದ್ ಕೈ, ಕಾವ್ಯ ಒಂದ್ ಕೈ ಅಂತ ಬಂದ್ರೆ ನಾನೇ ಆಪ್ಷನ್ ಬರೋದು, ನಾನೇ ಗೆಲ್ಬೇಕು ಅಂತ, ನಾನೇ ಕಾವ್ಯ ಗೆಲ್ಬೇಕು ಅಂತ ಕಾವ್ಯ. ಯಾಕಂದ್ರೆ ಕಾಂಪಿಟೇಷನ್ ಅಲ್ವಾ ಅದು. ಹಂಗಿದ್ದಾಗ ಟಾಪ್ 6 ಬಂದಿರೋದು ದೊಡ್ಡ ಖುಷಿ ಅಲ್ವ. ಯಾರು ಒಬ್ರು ಹೋದ್ರೆ ತಾನೆ ನೆಕ್ಸ್ಟ್ ಆಗೋದು. ಕರೆಕ್ಟ್. ಈಗ ನಿಮ್ಗೆ ಯಾವ್ದಾರು ಬಂದಿರೋ ಪೊಸಿಷನ್ ಅಲ್ಲಿ ನಿಮ್ದು ಬಿಟ್ಟು ಈಗ 2nd ರಕ್ಷಿತಾ, 3rd ಅಶ್ವಿನಿ ಅವರು, ನಾನು ಅನ್ಕೊಂಡಿದ್ದಂಗೆ ಆಗಿಲ್ವಲ್ಲ, ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಬಂದಿಲ್ಲ ಅಂತ ಅನ್ಸಿದ್ಯಾ ಯಾವ್ದು ಅಂತ? ಯಾವ್ದು ಪೊಸಿಷನ್ ನಿಮ್ದಾದ್ಮೇಲೆ 2nd ರಕ್ಷಿತಾ ಅವರು, 3rd ಅಶ್ವಿನಿ ಅವರು. ಸೊ ನೀವು ಅನ್ಕೊಂಡಂಗೆ ಆಯ್ತಾ, ಅಥವಾ ಹಂಗೆ 3rd ಅಶ್ವಿನಿ ಅವರೇ ಇರ್ತಾರೆ ಅಂತ ಒಂದು ಬಂದಿತ್ತು ಐಡಿಯಾ ನಿಮ್ಗೆ? ಅವರು ಬರ್ತಾರೆ. ಯಾಕಂದ್ರೆ ಅವರು ಲಾಸ್ಟ್ ಏನು ಟಾಸ್ಕ್ ಎಲ್ಲ ಸಖತ್ತಾಗಿ ಆಡ್ಬೇಕಲ್ಲ ಅನ್ನಿಸ್ತು. ಇವರು ಪಕ್ಕ ಇರ್ತಾರೆ, ಬರ್ತಾರೆ. ಟಾಸ್ಕ್ ಗಿಲ್ಲಿ ಅವರೇ, ನೀವು ಅಂದ್ರೆ ಎಫರ್ಟ್ ಹಾಕ್ತಿದ್ರಿ, ಇಲ್ಲ ಅಂತಲ್ಲ. ಬಟ್ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಬಂದಾಗ ಮಾತ್ರ ಸಖತ್ತಾಗಿ ಎಫರ್ಟ್ ಹಾಕಿದ್ರಿ. ಲಾಸ್ಟ್ ವೀಕ್ ಅವ್ರನ್ನ ಈ ಟಾಪ್ 6ಗೆ ಕಳಿಸುವಂತಹ ಟಾಸ್ಕ್ ಅಲ್ಲಿ ಯಾಕೆ ಅವಾಗಿದ್ದಂತಹ ಹುಮ್ಮಸ್ಸು ನಿಮಗೆ ಬೇಕಾಗಿದ್ದಾಗ ಆಕ್ಚುಲಿ ಯಾಕೆ ಬರ್ತಿರ್ಲಿಲ್ಲ ನಿಮ್ಗೆ ಅಂತ? ನನಗ್ ಬೇಕಾಗಿದ್ದಾಗ ಅವಾಗ್ಲೂ ಏನು ಹುಮ್ಮಸ್ಸು ಅಂದ್ರೆ ನಾರ್ಮಲ್ ಆಗಿ ನಂದ್ರಲ್ಲೂ ಹುಮ್ಮಸ್ಸು ಕಾಣಿಸಿತ್ತು. ನಾನು ಹುಮ್ಮಸ್ ಹಾಕಿ ಮಾಡ್ತಿದ್ದೆ ನಂದ ಟಾಸ್ಕ್ ಬಂದಾಗ್ಲೂ. ಅವ್ರದ್ದು ಹಂಗ್ ಕಾಣಿಸೈತೆ ಅಷ್ಟೇ. ಅವ್ರು ಕಾವ್ಯ ಮೊದ್ಲೇ ಗೊತ್ತದೆ, ಗಿಲ್ಲಿ ರೆಸ್ಟ್ ತಗೋಬೇಡ ಗಿಲ್ಲಿ, ಹೋಗು ಗಿಲ್ಲಿ, ಆ ಕೂಗಿ ಆ ಸೌಂಡ್ಗೆ ಓಡ್ಬಿಡ್ಬೇಕು ಅನ್ಸ್ಬಿಡ್ತದೆ. ಆಮೇಲೆ ಟಾಪ್ 6 ಬೇರೆ ಐತಲ್ಲ, ನಾನ್ ಬೇರೆ ಇಲ್ಲ ಟಾಪ್ 6 ಅಲ್ಲಿ. ಕಾವ್ಯ ಆದ್ರೂ ಒಂದು ಚೆನ್ನಾಗಿರ್ತದಲ್ಲ ಅಂತ ಅನ್ಸುದು ಅದಕ್ಕೆ. ಓಕೆ,
ಸೊ ಈಗ ಗಿಲ್ಲಿ ಕಾವ್ಯ ಅದೊಂದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಗೊತ್ತಿರೋ ವಿಷಯನೇ ಅದು ಆಕ್ಚುಲಿ. ಬೇರೆ ಬೇರೆ ನಿಮ್ಮ ಫ್ಯಾನ್ಸ್ ಎಲ್ಲ ಮ್ಯೂಚುವಲ್ ಫ್ಯಾನ್ಸ್ ಮತ್ತೆ ನಿಮ್ಮ ಇಂಡಿವಿಜುವಲ್ ಫ್ಯಾನ್ಸ್ ಎಲ್ಲ ಬೇರೆ ಬೇರೆ ತರ ಅದು ಬೇರೆ ಹಂತಕ್ಕೆ ಹೋಗ್ಲಿ ಅಂತ ಅವ್ರು ಇಷ್ಟಪಡ್ತಾ ಇರ್ತಾರೆ. ಅದೊಂದು ಒಂದ್ಸಲ ಒಳಗಡೆ ಹುಡುಗಿ ಜಂಟಿ ಅಂತ ಹೋಗುವಾಗ ಅದು ಕಾಮನ್ ಆಕ್ಚುಲಿ. ಸೊ ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಪ್ಯೂರ್ ಫ್ರೆಂಡ್ಶಿಪ್ ನ ನೀವು ಡೆಫಿನೆಟ್ಲಿ ಕಡೆ ತನಕ ಕಾಯ್ಕೊಂಡು ಬಂದ್ರಿ, ಅದನ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ. ಬಟ್ ಕಾವ್ಯ ಅವ್ರು ಎಲ್ಲೋ ಒಂದ್ ಕಡೆ ಬಿಟ್ಕೊಟ್ರು ಅನ್ನೋಂತಹ ಒಂದು ಕೋಪ ಇದೆ ಆಕ್ಚುಲಿ ನಿಮ್ ಫ್ಯಾನ್ಸಿಗೆಲ್ಲ, ಫ್ರೆಂಡ್ಶಿಪ್ ನ ಬಿಟ್ಕೊಟ್ಬಿಟ್ರು ಅಂತ. ಬಿಟ್ಕೊಟ್ರು ಅಂದ್ರೆ ನಂಗೆ ಕಾಣಿಸಿರ್ಬೋದು ಅಷ್ಟೇ, ಬಿಟ್ಕೊಟ್ಟು ತರ ನನ್ಗೆ ಕಾಣಿಸಿಲ್ಲ ಅಣ್ಣ. ಪಾಪ ಅವರು ಆತರ ಅಷ್ಟೊಂದು ಸಹಿಸ್ಕೊಂಡವ್ರಲ್ಲ ನನ್ನ ಫಸ್ಟ್ ಇಂದನೂ. ನಾನು ಕಾಲ್ ಹೇಳಿದ್ದು, ನಾನು ಇದ್ ಮಾಡುದು, ಯಾವತ್ತೂ ಕಿರ್ಚಾಡ್ಕೊಂಡ್ ಗಲಾಟೆ ಮಾಡಿಲ್ಲ, ಇದು ಮಾಡಿಲ್ಲ. ಆತರ ನನ್ಗೆ ಏನು ಅನ್ಸಲ್ಲ. ಒಳ್ಳೆ ವ್ಯಕ್ತಿ, ಒಳ್ಳೆ ಹುಡುಗಿ. ಅಂದ್ರೆ ಏನಿಲ್ಲ ಅಂದ್ರೆ ನಿಮ್ ಜೊತೆಗೆ ಏನೋ ಒಂದು ಕನ್ಫ್ಯೂಷನ್ ಏನಿದೆಯಲ್ಲ ಆಗಿತ್ತಲ್ಲ, ಅದನ್ನ ಅವ್ರು ಧನುಷ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ ಜನಗಳಿಗೆ ಒಂದ್ ಸ್ವಲ್ಪ ಅಂದ್ರೆ ಯಾಕೆ ನಮ್ಮ ಗಿಲ್ಲಿ ಅಣ್ಣನ ಜೊತೆ ಇರೋ ಫ್ರೆಂಡ್ಶಿಪ್ ಬಗ್ಗೆ ಇಲ್ಲ ಅವ್ರ ಹತ್ರ ಯಾಕೆ ಮಾತಾಡ್ಬೇಕು ಅಂತ ಅದು ತುಂಬಾ ಬೇಜಾರಾಗಿ ನಿಮ್ಗೂ ಗೊತ್ತಾಗಿರುತ್ತೆ ಆಕ್ಚುಲಿ. ಸೊ ನೀವೆಲ್ಲೂ ಹಿಂದೆ ಮಾತಾಡಲ್ಲ, ಯು ಆರ್ ಸೇಫ್, ಯಾರ ಬಗ್ಗೆನೂ ಎಲ್ಲೂ ಹಿಂದೆ ಮಾತಾಡಲ್ಲ, ಡೈರೆಕ್ಟ್ ಆಗಿ ನೀವು ಮಾತಾಡ್ತೀರಾ ಏನೇ ಇದ್ರು. ಅಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಯ್ತು ಆಕ್ಚುಲಿ. ನಿಮಗೇನ್ ಅನ್ಸುತ್ತೆ ಧನುಷ್ ಅವ್ರ ಜೊತೆ ಮಾತಾಡ್ಬೇಕಿತ್ತ? ಯಾರಾದ್ರೂ ಬೇಕಲ್ಲ ನೋಡಿ, ಈಗ ಯಾವ ಟೈಮಲ್ಲಿ ಮಾತಾಡೋದು ಅಂತ ನನಗೂ ಗೊತ್ತಿಲ್ಲ. ಆ ಟೈಮಲ್ಲಿ ಮೋಸ್ಟ್ಲಿ ಸ್ಪಂದನ ಇರಲ್ಲ ಅನ್ಸುತ್ತೆ, ಅಭಿಯಾನ ಅವ್ರಿಗೆ ಯಾರು ಕ್ಲೋಸ್ ಆಗಿದ್ರು ಅವ್ರು ಇರಲ್ಲ ಅನ್ಸುತ್ತೆ. ಸ್ಪಂದನ ಜಾಸ್ತಿ ಕ್ಲೋಸ್ ಇದ್ದು, ಸ್ಪಂದನಿಂದ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದಿದ್ದು. ಧನುವಣ್ಣನು ಜಾಸ್ತಿ ಅಂದ್ರೆ ಪರಿಚಯನೇ, ಇವರೆಲ್ಲ ಒಂದೇ ಫೀಲ್ಡ್ ಅಲ್ಲಿ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ಮುಂಚೆನೆ ಪರಿಚಯ ಇದ್ದವ್ರಲ್ವ. ಯಾರಾದ್ರೂ ಬೇಕಲ್ವಾ ಅವ್ರದ್ದೇನೋ ಡೌಟ್ಸ್ ಇದ್ರೆ ಕೇಳೋಕೆ ಹಂಚ್ಕೊಳಕ್ಕೆ ಯಾರಾದ್ರೂ ಬೇಕಲ್ವಾ. ನೀವು ಕಾವ್ಯ ಅವ್ರನ್ನ ಬಿಟ್ಕೊಡಲ್ಲ ಅಂತಲ್ಲ, ಅಲ್ಲಿಗೆ ಆ ಪಾಯಿಂಟ್ ಹಂಗೆ ತಾನೆ ಬರೋದು. ಅದ್ರಲ್ಲೇನು ಗಿಲ್ಲಿ ನನ್ಗೆ ಇಷ್ಟ ಆಯ್ತಲ್ಲ, ಗಿಲ್ಲಿ ಹಂಗ್ ಮಾಡೋದು ನನ್ಗೆ ಹಂಗೆ ಹಿಂಗೆ ಅಂತ ನನ್ ಬಗ್ಗೆ ಏನು ಹೇಳಿರೋದು ನೋಡಿಲ್ಲ ನಾನು. ಹಂಗಾಗಿ ಹೇಳ್ಕೋಬೇಕಲ್ಲ ಏನ್ ಆಯ್ತೈತೆ ಏನು ಅಂತ ಒಂದು ಕನ್ಫ್ಯೂಷನ್ ಇದ್ರೆ ಅದನ್ನ ಕ್ಲಾರಿಟಿ ತಗೋಕೆ ಯಾರಾದ್ರೂ ಬೇಕಲ್ಲ. ಕರೆಕ್ಟ್. ಮತ್ತೆ ಮನೆ ಒಳಗಡೆ ಇದ್ದಾಗ ಗಿಲ್ಲಿ ಅವರೇ ಆಕ್ಚುಲಿ ತುಂಬಾ ಕೋಲ್ಡ್ ವೈಬ್ಸ್. ಈಗ ನಮಗೆ ಎದುರುಗಡೆ ನಮಗೆ ಟಿವಿಯಲ್ಲಿ ಕಾಣ್ತಾ ಇದ್ದಿದ್ದು ನೋಡುವಾಗ ಅಶ್ವಿನಿ ಅವ್ರ ಜೊತೆಗೆ ಮೋಸ್ಟ್ಲಿ ಆಗೋದೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಬೇರೆ ಅವ್ರನ್ನ ಬಿಟ್ಟು ತುಂಬಾ ಸೈಲೆಂಟ್ ಆಗಿ ಯಾರಾದ್ರೂ ಕೋಲ್ಡ್ ವೈಬ್ಸ್ ಕೊಟ್ಟವ್ರು ಇದಾರ ನಿಮ್ಗೆ ಮನೆ ಒಳಗಡೆ? ಇವ್ರು ನನ್ ಕಂಡ್ರೆ ಆಗಲ್ಲ ಅಥವಾ ಇವ್ರು ನನ್ನನ್ನು ಇಷ್ಟಪಡಲ್ಲ ಅಂತ ಅನ್ಸಿದ್ಯಾ ನಿಮ್ಗೆ ಬಿಗ್ ಬಾಸ್ ಮನೆ? ಯಾರು ಅನ್ಸಿಲ್ಲ. ಒಂದ್ ಟೈಮಲ್ಲಿ ಅಶ್ವಿನಿ ಮೇಡಮ್ ಲಾಸ್ಟಲ್ಲಿ ಅವರು ಸಖತ್ತು ಜೆಲ್ಲಾಗಿ, ಅಂದ್ರೆ 6 ಜನ ಏನಿದ್ದು 6-7 ಜನ ಇದ್ದಾಗ ಬಂದ್ ಮಾತಾಡೋದು, ಡಿಸ್ಕಸ್ ಮಾಡೋದು, ಅಲ್ಲೋಗೋಣ ಇಲ್ಲೋಗೋಣ, ಆಚೆ ಹೋದ್ಮೇಲೆ ಎಲ್ಲ ಸಿಗೋಣ, ಮನೆಗ್ ಬರೋಣ, ನಾವು ನಿಮ್ ಮನೆಗ್ ಬರ್ತೀವಿ, ನೀವು ನಮ್ಮ ಮನೆಗ್ ಬನ್ನಿ, ಇದೆಲ್ಲ ಮುಗೀತು ಅಂತೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಲಾಸ್ಟ್ ಅನ್ಸಿಲ್ಲ. ಯಾವಾಗ್ಲೂ ಆ ಮೂಮೆಂಟ್ ಬಂದೇ ಇಲ್ಲ. ಯಾಕಂದ್ರೆ ಆಟ ಬೇರೆ. ಈಗ ಒಂದು ರೆಸಾರ್ಟ್ ಟಾಸ್ಕ್ ಅಂತ ಬರ್ತದ ನೋಡ್ರಿ, ರೆಸಾರ್ಟ್ ಟಾಸ್ಕ್ ಅಲ್ಲಿ ಇವರೆಲ್ಲ ಬಂದಾಗ ಕಳೆದ ಸೀಸನ್, ಹೋದ ಸೀಸನ್, 11ನೇ ಸೀಸನ್ ಎಲ್ಲ ಬಂದಾಗ ಅವಾಗ ಗೊತ್ತಾಯ್ತು ಇಲ್ಲ ಅಂದ್ರೆ ಅದು ಟಾಸ್ಕ್ ಇದ್ದಿದ್ದೆ ಹಂಗೆ. ಅವರು ಗೆಸ್ಟ್ ಬರ್ತಾರೆ, ನಮ್ಗೆಲ್ಲ ಆರ್ಡರ್ ಮಾಡಿ ನಾವು ಸರ್ವ್ ಮಾಡ್ಬೇಕು, ಹಿಂಗೆ ಇದ್ದಿದ್ದು ಟಾಸ್ಕ್. ಈಗ ಇವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಗೊತ್ತಾ, ನಮ್ಮ ತಗೋಕ್ ಕೊಡುದು, ಇವ್ರು ಅಡಿಗೆ ಮಾಡ್ತಾ ಇರ್ತಾರೆ, ಅವ್ರು ಇನ್ನೊಂದು ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದಾಗ ಅವಾಗ ನಮ್ಮ ಫ್ಯಾಮಿಲಿ ತರ ಕಾಣಿಸ್ಬಿಡ್ತಾರೆ ಎಲ್ಲಾರು, ನಮ್ಮ ಸೀಸನ್ ಅವರು ಹಂಗೆ. ಹೌದು. ಬಟ್ ಅವಾಗ ನಿಮ್ಗೆ ಅವ್ರು ಸಪೋರ್ಟ್ ಮಾಡಿದ್ರು ಆಕ್ಚುಲಿ. ಹೌದು, ಅಶ್ವಿನಿ ಅವರು ಒಳಗಡೆ. ಹೌದು. ಬಟ್ ಅದು ನೆಕ್ಸ್ಟ್ ನಾರ್ಮಲ್ ಆಗುವಾಗ ನೀವೇ ಇದ್ದಾಗ ಮತ್ತೆ ವಾಪಸ್ ಏನೋ ಯಾವ್ದಾದ್ರು ಒಂದು ವಿಷಯಕ್ಕೆ ಮತ್ತೆ ಹಚ್ಕೊಳ್ಳೋದು ಆ ತರದೆಲ್ಲ. ಅದೇ ನಾನು ಇನ್ನೊಂದು ಹೇಳುದು ಏನಂದ್ರೆ, ಈಗ ನಮ್ಮ ಮನೇಲಿ, ನಮ್ಮ ಮನೆ ಸರಿಯಾ, ನಮ್ಮ ಅಪ್ಪ, ನಮ್ಮ ಅವ್ವ, ನಾನು, ನಮ್ಮ ಅಣ್ಣ ಅಂತ ಇರ್ತೀವಿ ಅಂತ ಇಟ್ಕೊಳ್ಳಿ. ನಮ್ಮ ಅಪ್ಪ, ನಮ್ಮ ಅವ್ವ, ನಾನು, ನಮ್ಮ ಅಣ್ಣ ಇರೋ ಮನೇಲೇನೆ ಒಂದೊಂದು ಟೈಮು ಜಗಳ ಬರ್ತದೆ, ಜಗಳ ಆಯ್ತದೆ, ಜಗಳ ಮಾಡ್ತೀವಿ, ಆಮೇಲೆ ಒಂದಾಯ್ತೀವಿ, ಮಾತಾಡ್ತೀವಿ. ಇಷ್ಟೆಲ್ಲ ಮನೆ ನಮ್ಮ ಸ್ವಂತ ಮನೇಲಿ ಹುಟ್ಟು ಬೆಳೆದಿರೋ ಮನೇಲೆ ಇರ್ಬೇಕಾದ್ರೆ, ರಕ್ತ ಸಂಬಂಧದಲ್ಲಿ ಹಂಗೆ ಇರ್ಬೇಕಾದ್ರೆ ಯಾರ್ಯಾರೋ ಎಲ್ಲಿಂದ ಬಂದಿರ್ತಾರೆ, ಒಂದೊಂದು ಕ್ಯಾರೆಕ್ಟರ್, ಒಂದೊಂದು ಪರ್ಸನಾಲಿಟಿ ಎಲ್ಲ ಬಂದಿರ್ತದೆ. ಹಂಗಾಯ್ತದೆ ಆ ಮನಸ್ತಾಪ, ಆ ಜಗಳ, ಒಂದಾಗೋದು, ತಿರ್ಗ ಜಗಳ ಆಗೋದು. ಈಗ ಯಾರು ಬಂದ್ರೆ ಅದೇ, ಈಗ ನಮ್ಮನೆ ಇರ್ತೀವಿ, ನಮ್ಮ ಫ್ಯಾಮಿಲಿ, ಅಣ್ಣ ತಮ್ಮ, ನಾನು, ಅಪ್ಪ ಅಮ್ಮ ಎಲ್ಲ ಅಂದ್ರೆ, ನಮ್ಮ ಫ್ಯಾಮಿಲಿಗೆ ಯಾರು ಬೇರೆಯವರು ಯಾರಾದ್ರೂ ಒಬ್ರಿಗೆ ಏನಾರ ಬೋದ್ಬಿಟ್ರೆ ಈ ಫ್ಯಾಮಿಲಿ ಎಲ್ಲ ಒಂದಾಗ್ಬಿಡ್ತೀವಿ, ಅಣ್ಣ ತಮ್ಮ ಎಲ್ಲ ಒಂದಾಗ್ಬಿಡ್ತೀವಿ. ಅದೇ ನಾವು ಫ್ಯಾಮಿಲಿ ಇದ್ದಾಗ ಮನಸ್ತಾಪಗಳು ಮತ್ತೆ ಸ್ಟಾರ್ಟ್ ಆಯ್ತು. ಅದೇ ಸೇಮ್ ಬಿಗ್ ಬಾಸ್ ಮನೆ ಹೆಂಗಂದ್ರೆ ಅದು ಬದುಕ್ಬೇಕು, ಅದು ಅದೇ ಜೀವನ ಅಲ್ಲಿ ಹೋದ್ಮೇಲೆ. ಎಸ್. ಅಲ್ಲ, ಅಶ್ವಿನಿ ಅವ್ರು ಕೊನೆಗೆ ಚೆನ್ನಾಗ್ ಆದ್ರು ನಿಮ್ ಜೊತೆಗೂ ಅಂತ ಹೇಳಿದ್ರಿ. ಬಟ್ ಹೊರಗಡೆ ಬಂದ್ಮೇಲೆ ಅವ್ರಿಗೇನೋ, ಈಗ ನಿಮ್ಗೆ ರಕ್ಷಿತ್ ಅವ್ರಿಗೆ ಸಿಕ್ಕಿರೋ ಪೊಸಿಷನ್ ಅವ್ರಿಗೆ ಅಷ್ಟು ಇಷ್ಟ ಆಗಿಲ್ಲ. ಅವ್ರು ಹೇಳ್ತಾರೆ ಏನಂತಂದ್ರೆ, ಅಂದ್ರೆ ಅವರು ತುಂಬಾ ಮ್ಯಾನಿಪುಲೇಟಿವ್ ಆಗಿ ಆಟ ಆಡ್ಕೊಂಡು ಮತ್ತೆ ಬಡವ ಅನ್ನೋ ಮುಖವಾಡ ಹಾಕೊಂಡು ಗೆದ್ರು ಅಂತ ಹೇಳ್ತಾರೆ. ಪ್ಲಸ್ ಆದ್ರೆ ಈಗ ಈ ಒಂದು ಕಪ್ ಜೊತೆಗೆ ಬಹುಮಾನದ ಮೊತ್ತ ಅಂತೆಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಮೋಸ್ಟ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ತರ ಹೇಳ್ತಾರೆ. ಹಂಗೆ ಸರಿಯಾಗಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ 55 ಕೋಟಿ ನನಗೆ ಎಷ್ಟು ವೋಟ್ಸ್ ನನಗೆ ಆಕ್ಚುಲಿ ಐ ಶುಡ್ ಬಿ ದ ವಿನ್ನರ್ ಅಂತೆಲ್ಲ ಹೇಳಿದ್ದಾರೆ ಅವ್ರು. ಆಕ್ಚುಲಿ ಏನ್ ಹೇಳ್ತೀರಾ ಅವ್ರಿಗೆ, ಯಾಕೆ ಇನ್ನು ಯಾಕಂದ್ರೆ ಅರಗಿಸ್ಕೊಂಡಿಲ್ಲ ನಿಮ್ಮ ಗೆಲುವನ್ನ ಅವ್ರು ಇನ್ನು ಅಂತ? ಅದ ಗೊತ್ತಿಲ್ಲ ಅಣ್ಣ, ಅದು ನಾನು ಅವ್ರು ತಿರ್ಗ ನನಗೆ ಸಿಕ್ಕಿಲ್ಲ, ಅದು ಗೊತ್ತಿಲ್ಲ. ಏನ್ ಅದ ಕೇಳ್ಬೇಕು, ನೀವೇ ಕೇಳ್ಬೇಕು. ಅದೇ ಬಡವನ್ ಮುಖವಾಡ ಹಾಕೊಂಡು, ಅದು ಈಗ ಬಡವನ್ ಮುಖವಾಡ ಹಾಕೊಂಡು ಅಂದ್ರೆ
ಎಷ್ಟ್ ದಿನ ಅಂತ ಮಕ್ಕೋಡ ಹಾಕಿರಕಾಯ್ತದಲ್ವಣ. ನಿಂಗೆ ಮಕ್ಕವಾಡ ಅನ್ನೋದು ಎಲ್ಲಾದ್ರೂ ಒಂದ್ ಕಡೆ ಎಷ್ಟೇ ಮಕ್ಕೋಡ ಹಾಕೊಂಡಿದ್ರು ಎಲ್ಲಾದ್ರೂ ಒಂದ್ ಕಡೆ ಅದನ್ನ ಮಕ್ಕೋಡ ಹಾಕ ಬದುಕಕ್ ಆಗಲ್ಲ ಅಂದ್ರೆ ಅದು ಬಿಗ್ ಬಾಸ್ ಮನೆ ನನ್ನ ಪ್ರಕಾರ. ಎಷ್ಟ್ ದಿನ ಅಂತ ನಾಟಕ ಮಾಡಕಾಯ್ತದ ನೀವು? ಆಗಲ್ಲ ಬಡವಂತ. ಆಮೇಲೆ ನಾನು ಅದನ್ನೇ ಹೇಳ್ತಾ ಇರೋದು, ನಾನು ಹೇಳಿಲ್ಲ ಅವ್ರಿಗೆ ನಾನು ಬಡವ ಅಂತ. ಈಗ ನನ್ನ ಹಾಕೊಂಡಿರೋ ಕಾಸ್ಟ್ಯೂಮ್ ನೋಡ್ಬಿಟ್ಟು ನಾನು ಇದ್ದದ್ ನೋಡ್ಬಿಟ್ಟು ಹೆಂಗ್ ಬಡವ ಅಂತ ನೀವು ಇದ್ ಮಾಡ್ತೀರಾ? ಈಗ ಶ್ರೀಮಂತರೆಲ್ಲ ಏನು ಮೈ ಕೈಗೆ ಚಿನ್ನ ಎಲ್ಲ ಹಾಕೊಂಡು ಇಲ್ಲೆಲ್ಲ ಚಿನ್ನ ಹಾಕೊಂಡು ಓಡಾಡ್ರೆ ಇಲ್ಲ ಅಲ್ವಾ? ಇಲ್ಲ, ಅವ್ರು ಹೆಂಗ್ ಬೇಕಂಗೆ ಇದ್ದೇ ಇರ್ತಾರೆ. ನಾನು ಹೆಂಗ್ ಬೇಕು ನಾನು ಹಂಗಿದ್ದೆ ಅಷ್ಟೇ. ಅಲ್ಲಿ ನಾನು ಬಡವ 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 ಅಂತ ನಾನು ಯಾವತ್ತೂ ಹೇಳ್ಕನಿಲ್ಲ. ಅವ್ರು ಯಾಕೆ ಹಂಗಂದ್ರು ಅಂತ ಗೊತ್ತಿಲ್ಲ. ಅವ್ರ ನಿಮ್ಮ ಅಟೈರ್ ನೋಡಿ ಅವ್ರಿಗೆ ಆತರ ಅನ್ಸಿರೋದು. ಅವ್ರು ಹೇಳ್ಕೊಳ್ದೇ ಇರ್ಬೋದು, ಬಟ್ ನಾನು ಬದಿಯೇನೋ ಚಡ್ಡಿ ಹಾಕೊಂಡಿದ್ರೆ ಅದು ಹಂಗೆ ಅನ್ಸುತ್ತೆ ಜನಗಳಿಗೆ. ನೋಡಿದಾಗ ಸಿಂಪತಿ ಬಂದ್ಬಿಟ್ಟಿದೆ ಜನಗಳಿಗೆ ಅಂತ. ಹಂಗ ಆ ತರ ನೋಡಕ್ ಹೋದ್ರೆ ಎಷ್ಟ್ ಜನ ಇದ್ರಣ್ಣ. ಅದು ಗೊತ್ತಿಲ್ಲ ಅವ್ರು ಹಿಂಗೆ ಏನು ಅಂತ. ಓಕೆ, ಮತ್ತೆ ಇನ್ನೊಂದು ಲಾಸ್ಟ್ ಅಲ್ಲಿ ನೋಡಿ, ಫಿನಾಲೆ ನೀವು ಹಂತದಲ್ಲಿ ಕೂತ್ಕೊಂಡಿದ್ದಾಗ ಯಾರು ಗೆಲ್ತಾರೆ ಅಂತ ಕೇಳಿದಾಗ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ, ಅದರಲ್ಲಿ ರಿಷಾ ಮತ್ತೆ ನಮ್ಮ RJ ಅಮಿತ್ ಅವರನ್ನ ಹೊರತುಪಡಿಸಿ ಬೇರೆ ಯಾರು ನೀವು ವಿನ್ ಆಗ್ತೀರಾ ಅಂತ ಹೇಳಿಲ್ಲ. ಆಕ್ಚುಲಿ ಅವ್ರಿಬ್ರೇ ಹೇಳಿದ್ದು ಗಿಲ್ಲಿ ವಿನ್ ಆಗ್ತಾರೆ ಅಂತ. ಸೊ ಯಾಕಿರ್ಬೋದು? ಬಿಕಾಸ್ ಅಲ್ಲಿ ಸ್ಪಂದನ ಅವ್ರ ಜೊತೆಗೂ ನೀವು ಚೆನ್ನಾಗಿದ್ರಿ, ಬೇರೆಯವ್ರ ಜೊತೆಗೆ ಸುಮಾರು ಬೇರೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಇದ್ರು ಅವರೆಲ್ಲರ ಜೊತೆಗೂ ಚೆನ್ನಾಗಿದ್ರಿ. ಬಟ್ ಸ್ಟಿಲ್ ಅವರಿಗೆ ನೀವೇ ವಿನ್ನರ್ ಅಲ್ಲ ಅಂತ ಅನ್ಸಿಲ್ಲ. ಯಾಕೆ ಅಂತ? ಅದು ಇದ್ದಾಗ ಚೆನ್ನಾಗಿ ಅಂದ್ರೆ ನಮ್ಮ ಇದ್ದ ಎಲ್ಲ ಕಾಂಪಿಟೇಟರ್ ಅಲ್ವಣ. ಈಗ ಒಳಗಡೆ ಇದ್ದಾಗ ಯಾವ ತರ ನೋಡಿದಾರೆ ಆಟನ ಗೊತ್ತಿಲ್ಲ ಅವರು. ಒಳಗಡೆ ಹೆಂಗೆ ಆಡ್ತಾವ ಏನು ಅಬ್ಸರ್ವ್ ಅಷ್ಟು ನೋಡಿರಲ್ಲ ಅನ್ಸುತ್ತೆ. ಇನ್ನೊಂದು ಅವ್ರನ್ನ ಯಾರು ನೋಡಿರ್ತಾರ ಇವನು ಅಂತ. ಈಗ ಒಬ್ಬನ ಮೇಲೆ ಈಗ ಯಾರ ಜೊತೆ ಅವ್ರು ಜಾಸ್ತಿ ಸೇರಿರ್ತಾರೆ, ಜಾಸ್ತಿ ಯಾರ ಜೊತೆ ಸೇರಿರ್ತಾರೆ ಅವರು ಕಾಣಿಸಿರ್ತಾರೆ. ಮೋಸ್ಟ್ಲಿ ಅವರು ಟಾಸ್ಕ್ ಚೆನ್ನಾಗಿ ಆಡ್ತಾರಂತನೋ ಇನ್ನೊಂದು ಯಾವ್ದೋ ಒಂದು ಹೈಲೈಟ್ ಆಗಿ ಕಾಣಿಸಿರ್ತಾರೆ. ಅದಕ್ಕೆ ಇವ್ರು ವಿನ್ ಆಗ್ಬೋದು ಅಂತ ಹೇಳಿರ್ತಾರೆ, ಇಲ್ಲ ವಿನ್ ಆಗ್ಬೇಕು ಅಂತ ಹೇಳಿರ್ತಾರೆ. ರಿಷಾ ಅಮಿತಣ್ಣ ಗೊತ್ತಿಲ್ಲ. ಅವರು ಅಮಿತಣ್ಣ ಪಾಪ ಒಂದು ವಾರ ಇದ್ರು, ಒಂದು ವಾರದಲ್ಲಿ ಅದು ಹೆಂಗೆ ಹೇಳಿದ್ರು ಗಿಲ್ಲಿ ವಿನ್ ಆಯ್ತಾನೆ ಅಂತ ಗೊತ್ತಿಲ್ಲ. ರಿಷಾ ಒಂದ್ 4-5 ಪಾಪ ಅವಳಿಗೂ ನನಗೂ ಒಂದಷ್ಟು ಜಗಳಗಳೆಲ್ಲ ಆಯ್ತು. ಆದ್ರೂ ರಿಷಾ ಹೊರಗಡೆ ಬಂದಾಗ ಅದು ಹೇಳ್ದಾಗ ಖುಷಿ ಆಯ್ತದ ನನಗೆ, ಗಿಲ್ಲಿ ವಿನ್ ಆಯ್ತಾನೆ. ಅವಳಿಗೇನೋ ಅನ್ಸಿರ್ತದೆ ಅದು ನನ್ನ ಪ್ರಕಾರ. ಓಕೆ, ಈಗ ಕಾವ್ಯ ರಕ್ಷಿತ್ ಅವ್ರ ವಿಷಯಕ್ಕೆ ಬರೋದಾದ್ರೆ, ಅಂದ್ರೆ ಕಾವ್ಯ ಅವ್ರಿಗೆ ನೀವು ಜಾಸ್ತಿ ಅಂದ್ರೆ ಅವ್ರನ್ನ ಬಿಟ್ಕೊಡದೆ ಆತರ ತುಂಬಾ ಅವ್ರನ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ರಿ. ಈ ಕಡೆ ರಕ್ಷಿತ್ ಅವ್ರು ಮಾತ್ರ ಆಕ್ಚುಲಿ ನಿಮ್ಮನ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ ಇಡೀ ಸೀಸನ್ ಅಲ್ಲಿ. ಸೊ ಅವರು ಸಜೆಷನ್ ಎಲ್ಲ ಕೊಡ್ತಾರೆ ನಿಮ್ಗೆ. ಆಕ್ಚುಲಿ ಒಂದು ರಿಲೇಶನ್ಶಿಪ್ ಅಥವಾ ನೀವು ಫ್ರೆಂಡ್ಶಿಪ್ ಅಂತಂದ್ರೆ ನೀವು ಯಾವತ್ತೂ ಫೋರ್ಸ್ ಮಾಡಬಾರ್ದು ಅವ್ರಿಗೆ, ಅಂದ್ರೆ ಬಿಟ್ಬಿಡ್ಬೇಕು ಅವ್ರನ್ನ. ನಿಮ್ಗೆ ಯಾರು ಪ್ರೀತಿ ತೋರಿಸಿದಾರೋ, ನಿಮ್ಗೆ ಯಾರು ಫ್ರೆಂಡ್ಶಿಪ್ ತೋರಿಸಿದಾರೋ ಅವ್ರ ಹತ್ರ ಹೋಗ್ಬೇಕು ಅಂತ. ನಿಮ್ಗೆ ಅದು ಮನವರಿಕೆ ಆಯ್ತಾ ಫೈನಲಿ ಆಚೆ ಬಂದ್ಮೇಲೆ? ಅಯ್ಯೋ ನನಗ್ ಗೊತ್ತು, ನಾನು ಹೇಳ್ತಾವ್ನಿ ಏನ್ ಯಾಕೆ ಹಿಂಗ್ ಹೇಳ್ತಾ ಇದೀಯ ಗೊತ್ತು, ಏನ್ ಕೇಳ್ತಾವಳೆ ಅಂತ. ನೀನ್ ಏನ್ ಅರ್ಥ ಮಾಡ್ಕ ಏನ್ ಥಿಂಕ್ ಮಾಡ್ತಾ ಇದೀಯ, ಏನ್ ಮಾತಾಡ್ತಾ ಇದೀಯ ನನ್ಗೆ ಅದೊಂದು. ಆಮೇಲೆ ಇಲ್ಲ ಜನರಲ್ ಆಗಿ ಹೇಳಿದೆ, ಜನರಲ್ ಆಗಿ ಹೇಳವಾಯ್ತು ಅಂದ್ರೆ ಅಷ್ಟೊಂದು ಸೇಮ್. ಈಗ ನನ್ನ ಲೇಡಿ ವರ್ಸನ್ ನಾನ್ ನೋಡಿದ್ರೆ ರಕ್ಷಿತನಲ್ಲೇ ಕಾಣ್ತೀನಿ ನಾನು. ನಾನು ಹೆಂಗಿರ್ತೀನಿ ಹಂಗೆ ಇರ್ತಾಳೆ, ನಾನು ಹೆಂಗ್ ಆಡ್ತೀನಿ ಹಂಗೆ. ಅದೊಂದು ಎಲ್ಲೋ ಈಗ ನಾನು ಹೆಂಗೆ ಕಾಲು ಎಳ್ಕೊಂಡು ಈಗ ಒಂದು ಇರ್ತೀನೋ ಸೇಮ್ ಅವಳು ಹಂಗೆ. ಅದೆಲ್ಲ ಮ್ಯಾಚ್ ಆಯ್ತು. ಬಟ್ ನೀವು ತಾಯಿ ಸ್ಥಾನ ಕೊಟ್ರಿ ಅವರಿಗೆ ಆಕ್ಚುಲಿ ಲಾಸ್ಟಿಗೆ, ಅದು ತುಂಬಾ ಖುಷಿ ಆಯ್ತು. ಬಟ್ ನಿಮ್ಮಿಬ್ರು ಕಾಂಬಿನೇಷನ್ ಸಿಕ್ಕಾಬಟ್ಟೆ ವೈರಲ್ ಹೊರಗಡೆ, ನಿಮ್ಮ ಮತ್ತು ರಕ್ಷಿತಾ ಅವ್ರದ್ದು. ಅಂದ್ರೆ ನಿಮ್ಮಿಬ್ರದ್ದು ಜಗಳಗಳು, ಮತ್ತೆ ನೀವು ಅವ್ರನ್ನ ತಲೆ ಹಿಡಿದು ಆಚೆ ಈಚೆ ಎಳ್ದಾಡೋದು, ಹೊಡಿಯಕ್ ಹೋಗೋದು ಅದೆಲ್ಲ. ಸೊ ಅಂದ್ರೆ ಮನೇಲಿ ಅಂದ್ರೆ ಅವ್ರವ್ರ ಮನೆಗಳಲ್ಲಿ ಅವ್ರವ್ರ ಕಸಿನ್ಸ್ ಜೊತೆಗೆ ಹೆಂಗಿರ್ತಾರೋ, ತಂಗಿಯರ ಜೊತೆ ಹೆಂಗಿರ್ತಾರೋ ಆ ತರ ಕನೆಕ್ಟ್ ಆಗ್ಬಿಟ್ಟು ಜನಗಳು. ಸೊ ನೀವು ಮಾಡ್ತಾ ಇರುವಾಗ ಇದೆಲ್ಲ ಅನ್ನಿಸ್ತಾ ಇತ್ತ ನಿಮ್ಗೆ ಹಿಂಗೆಲ್ಲ ಜನ ಕನೆಕ್ಟ್ ಆಗ್ತಾರೆ ಅಂತ? ಇಲ್ಲ ಅದೇ ಹೋಯ್ತಾ ಈಗ ಸ್ಟಾರ್ಟಿಂಗ್ ದಿನ ಬಂದು ರಕ್ಷಿತ್ ಆಚೆ ಬಂದ್ಬಿಟ್ಟು ಗೊತ್ತಾ, ಮೊದಲನೇ ದಿನ ಅವಾಗ ರಕ್ಷಿತ್ ನಾನು ಮಾತಾಡ್ಸಿರಲಿಲ್ಲ. ಒಳ್ಳೆ ಏನು ಆಗಲ್ಲ ಧೈರ್ಯವಾಗಿರಿ ಅಂತ ಒಂದು ಮಾತು ಹೇಳಿದ್ದೆ ಅಷ್ಟೇ. ಮಾತು ಹೇಳಿದ್ರ ನಾವು ನೋಡಿಲ್ಲ ಅನ್ಸುತ್ತೆ, ಸುಮ್ಮನೆ ಅಂದ್ರೆ ಜನರಲ್ ಆಗಿ ಹೇಳಿದೆ ಅಂತ. ಅದಾದ್ಮೇಲೆ ಒಂದು ವಾರ ಆದ್ಮೇಲೆ ಬಂದು, ಒಂದು ವಾರ ಆದ್ಮೇಲೆ ಅಷ್ಟು ಏನು ಇದಿರ್ಲಿಲ್ಲ ಅಣ್ಣ. ಅದ್ ಯಾವ ಟೈಮಲ್ಲಿ ಅಷ್ಟೊಂದು ಕನೆಕ್ಟ್ ಆಗಿ ಅಷ್ಟೊಂದು ನನ್ನನ್ನ ಊಟ ತಿಂಡಿ ವಿಷಯದಲ್ಲಾಗಿರ್ಬೋದು ಕೇರ್ ಮಾಡೋದು, ಏನ್ ಬೇಕಾ ಬ್ಯಾಡ್ವಾ ನನ್ ಈ ಅಣ್ಣ ಅದ್ ಹೆಂಗಿತ್ತು ಅಂದ್ರೆ ಅಣ್ಣ, ಅವಳು ಕಾಂಪಿಟೇಟ್ರೆ ನಾನು ಕಾಂಪಿಟೇಟ್ರೆ, ನಿನ್ಗೆ ಯಾಕೆ ನಾನು ಮಾಡ್ಕೊಡ್ಬೇಕು, ನೀನು ಎದ್ದೋಗಿ ತಿನ್ನು ಎದ್ದೋಗಿ ಮಾಡು ಅಂತ ಹೇಳ. ನಾನು ಎಷ್ಟು ಸಲ ಊಟ ಬೇಕು ಅಂತ ಕೇಳಿದಾಗ ನಾನು ಗಾರ್ಡನ್ ಇಲ್ಲಿ ಕೂತಿದ್ರು, ರಕ್ಷಿತ ಒಂಚೂರು ಊಟ ಹಾಕ ಬಂದ್ಬಿಡು. ಆಮೇಲೆ ನನ್ಗೆ ಏನಾರ ಸುಸ್ತಾಗಿದ್ರೆ ಇದಾಗಿದ್ರೆ ಏನಾರ ಮಾಡ್ಕೊ ಬಂದ್ ಕೊಡೋದು. ಅದೆಲ್ಲ ನೋಡಿದಾಗ ನಮ್ಮ ಫ್ಯಾಮಿಲಿಯಲ್ಲಿ ಅದಕ್ಕೆ ಅಷ್ಟೊಂದು ಹಚ್ಕೊಂಡ್ ಅಷ್ಟೊಂದು ಹೊಡೆದ ಅಂದ್ರೆ ಕಿತ್ತಾಡ್ತಿದ್ದು ತಂಗಿ, ಅದೇ ಕಜಿನ್ ಜೊತೆನೋ ತಂಗಿ ಜೊತೆ ಅಕ್ಕನ ಜೊತೆ ಕಿತ್ತಾಡ್ತಿದ್ದು. ಯಾಕೆಂದ್ರೆ ಅದೇ ವಿಷಯಕ್ಕೆ ಅವ್ರು ಹೆಂಗ್ ಕೇರ್ ಮಾಡ್ತಾರೆ, ಫ್ಯಾಮಿಲಿ ತರ ಆಗ್ಬಿಟ್ರೆ ಆ ಸಲಿಗೆ ಬೆಳೆದ ಅವಾಗ್ಲೇ. ಓಕೆ, ಸೊ ಈಗ ಅದು ಇನ್ನು ಇವಾಗ ಏನ್ ಚೇಂಜ್ ಆಗಲ್ಲ, ಅದು ಮುಂದಕ್ಕೂ ಕೂಡ ಹಂಗೆ ಅನ್ಸುತ್ತೆ ಹೊರಗಡೆ ಬಂದ್ಮೇಲೆ ಕೂಡ. ಮತ್ತೆ ಕಾವ್ಯ ಅವರ ವಿಚಾರದಲ್ಲಿ ಅಂದ್ರೆ ನೀವು ಬಿಟ್ಕೊಡ್ಲಿಲ್ಲ ಅನ್ನೋ ಪಾಯಿಂಟ್ ನಾನು ಯಾಕೆ ಮತ್ತೆ ಮತ್ತೆ ಹೇಳ್ತೀನಿ ಅಂದ್ರೆ, ಈಗ ನಾಮಿನೇಷನ್ ಅಂತ ಬಂದಾಗ ಲಾಸ್ಟ್ ಅಲ್ಲಿ ನೀವು ಬೇರೆಯವರು ಅದೊಂದು ಮೇಜರ್ ಒಂದು ಪಾಯಿಂಟ್ ಇತ್ತು ಆಕ್ಚುಲಿ ಎಲ್ರಿಗೂ ನಾಮಿನೇಟ್ ಮಾಡಕ್ಕೆ, ಅದನ್ನ ಯಾರು ಹೇಳಲಿಲ್ಲ ಅಂತ ಹೇಳಿದ್ರಿ.
ಬೀಯಿಂಗ್ ಅ ಕ್ಯಾಪ್ಟನ್ ನೀವೇ ಅದನ್ನ ತಗೊಂಡು ನಾಮಿನೇಟ್ ಮಾಡ್ಬೋದಿತ್ತಲ್ವ. ಅಂದ್ರೆ ನೀವು ಯಾವ ರೀತಿ ಪೋರ್ಟ್ರೇ ಮಾಡಿದ್ರಿ ಇಡೀ ಸೀಸನ್ ಅಲ್ಲಿ ಅಂತಂದ್ರೆ ಕಾವ್ಯ ಅವರು ತಪ್ಪೇ ಮಾಡಿಲ್ವಾ ಅನ್ನೋ ತರ. ಬಿಕಾಸ್ ನೀವು ಎಲ್ಲೂ ಅವ್ರನ್ನ ನಾಮಿನೇಟೇ ಮಾಡಲಿಲ್ಲ ಕೊನೆ ತನಕ ಕೂಡ. ತಪ್ಪೇ ಕಾಣ್ಲಿಲ್ವಾ ನಿಮಗೆ ಏನು ಕಾವ್ಯ ಅವ್ರದ್ದು? ಅಂದ್ರೆ ಟಾಸ್ಕ್ ವಿಚಾರದಲ್ಲಿ ನೀವು ಹೇಳ್ಬೋದಿತ್ತು, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಬಟ್ ರಿಸಲ್ಟ್ ಬಂದಿಲ್ಲ, ಬಟ್ ನೀವು ಹೇಳಲಿಲ್ಲ. ಬಟ್ ನಿಮಗೆ ಮೇಜರ್ ಪಾಯಿಂಟ್ ಒಂದು ಸ್ಟ್ರಾಂಗ್ ರೀಸನ್ ಇದೆ ಅಂದಾಗ ನೀವು ಅದನ್ನ ತಗೊಳ್ಳಿಲ್ಲ. ಯಾಕೆ ನಿಮಗೆ ಅಷ್ಟು ಪರ್ಫೆಕ್ಟ್ ಅಂತ ಅನ್ನಿಸ್ತಾರೆ ಕಾವ್ಯ ಅವರು? ಅಣ್ಣ ಏನಕ್ಕೆ ಈಗ ಒಬ್ಬ ವ್ಯಕ್ತಿ ಈಗ ಅಷ್ಟು ಫ್ರೆಂಡ್ಶಿಪ್ ಆಗಿರ್ಬೋದು, ಅಷ್ಟು ಇಷ್ಟ ಆಗ್ಬಿಟ್ರೆ, ಅಷ್ಟು ಬಾಂಡ್ ಬೆಳೆದ್ಬಿಟ್ರೆ ನೀವು ಅವ್ರನ್ನ ತಪ್ಪು ಹುಡ್ಕೋಕ್ ಹೋಗಲ್ಲ, ಸರಿನೇ ನೋಡ್ತಾ ಇರ್ತೀರಾ. ಅದು ಎಲ್ಲ ಹಂಗಾಗಿರ್ಬೋದು. ಅಂದ್ರೆ ಅದಿತ್ತಲ್ಲ ಹಂಗೆ. ಈಗ ನಾಮಿನೇಷನ್ ಅಂತ ಬಂದಾಗ ನಾನು ಕಾರಣ ತಕ್ಕ ನಾನ್ ನಾಮಿನೇಷನ್ ಮಾಡಂಗಿರಲಿಲ್ಲ, ಬೇರೆಯವ್ರು ನಾಮಿನೇಷನ್ ಮಾಡ್ತಾರೆ ಕಾರಣ ಕೊಟ್ಟು ಯಾರು ಸೂಕ್ತ ಕಾರಣ ಅನ್ಸುತ್ತೆ ಅವರು ನಾಮಿನೇಷನ್ ಹೊಡೆದಾಕ್ಬೇಕು ಅದನ್ನ ಅಂತ ಇದ್ದಿದ್ದು. ನನಗೆ ಕಾವ್ಯದೆಲ್ಲೂ ಹಂಗ ಅನ್ಸಿಲ್ಲ. ಕಾವ್ಯಂದು ಕೊಡ್ತಾ ಇರೋ ಕಾರಣಗಳು ಮನೆ ಕೆಲಸನೇ ಆಲ್ಮೋಸ್ಟ್ ಎಲ್ಲ ರಕ್ಷಿತಾನೇ ಜಾಸ್ತಿ ನಾಮಿನೇಷನ್ ಮಾಡಿದ್ರು, ರಕ್ಷಿತಾ ಧನುಣ ಇವರೇ. ನನಗೆ ಅನ್ಸಿಲ್ಲ, ನನಗೆ ಇವ್ರು ಕೊಡ್ತಿರೋ ಸೂಕ್ತ ಕಾರಣ ಅಂತ ಅನ್ಸಿಲ್ಲ. ಫ್ಯಾಮಿಲಿ ವೀಕ್ ಪಾಯಿಂಟ್ ಹೇಳಿರ್ತಿದ್ದೆ ಯಾರಾದ್ರೂ ಡೆಫಿನೆಟ್ಲಿ ನಾಮಿನೇಷನ್ ಒಪ್ತಾ ಇದ್ರ? ಮಾಡಿರ್ತಾ ಇದ್ರ? ಒಪ್ತಿದ್ನೇನೋ, ಜನಗಳಿಗೆ ದಬ್ಗೆ ಇಲ್ಲ ಆಕ್ಚುಲಿ ಅದಕ್ಕೆ. ಬಟ್ ಒಪ್ತಿದ್ರೇನೋ ಅಂತ ಹೇಳ್ತಿದ್ರ, ಈಗಲೂ ಅದು ಕನ್ಫರ್ಮೇಶನ್ ಇಲ್ಲ. ಹೌದಾ? ಒಪ್ತಿದೆ ಅನ್ಸುತ್ತೆ. ಓಕೆ. ಮತ್ತೆ ಈಗ ಕಾವ್ಯ ಅವ್ರ ಮನೆಯವ್ರು ಆ ಥರ ಎಲ್ಲ ವಿಟಿ ಎಲ್ಲ ಪ್ಲೇ ಮಾಡ್ತಾರಲ್ಲ ಫ್ಯಾಮಿಲಿ ವೀಕ್ದು, ನಿಮಗೆ ಆಕ್ಚುಲಿ ಏನ್ ಅನ್ನಿಸ್ತು? ಅವ್ರು ಹೇಳಿರ್ತಾರೆ ಅಂದ್ರೆ ನೀ ಯಾಕೆ ಬಿಟ್ಕೊಡ್ತಾ ಇದೆಯಾ ಅವನನ್ನ ಅಣ್ಣ ಅಂತ ಕರಿಬೇಡ ಅಂತ ಹೇಳಿರ್ತಾರೆ. ನಿಮಗೆ ಆಕ್ಚುಲಿ ನೋಡಿದಾಗ ಏನ್ ಅನಿಸ್ತು ಆ ವಿಟಿ ನೋಡಿದಾಗ? ನೋಡಿದಾಗ ಅದೇ ಮೋಸ್ಟ್ಲಿ ನನಗೆ ನಾನು ರಿಟರ್ನ್ ಏನಾದ್ರು ಕೌಂಟರ್ ಕೊಟ್ಬಿಡ್ತೀನಲ್ಲ, ಅಣ್ಣ ಗಿಣ್ಣ ಅಂತ ಕರೆದ್ರೆ ನನಗೆ ಇಷ್ಟ ಆಗೋದಲ್ಲ, ಅದಕ್ಕೇನೋ ಹಂಗಂತ ರೇಗಿಸ್ತಾನೆ, ಇನ್ನು ಜಾಸ್ತಿ ಮಾಡ್ತಾನೆ, ಅದಕ್ಕೋಸ್ಕರ ಹಂಗಂತವ್ರೆ ಅಂತ ಅನಿಸ್ತು. ಇನ್ನೊಂದು ನಾನು ಇಲ್ಲಿ ಮಾತಾಡ್ತಿದ್ದೆ, ಅವ್ರ ಫ್ಯಾಮಿಲಿ ಅವ್ರು ಅಲ್ಲಿ ಮಾತಾಡಿದ್ರೆ ನಮ್ಮ ಫ್ಯಾಮಿಲಿ ಇಲ್ಲಿ ಮಾತಾಡ್ತಾ ಇದ್ದು. ನನಗೆ ಫಸ್ಟ್ ಒಂದ್ಸಲ ಪ್ರೋಟೋಕಾಲ್ ಬತ್ತು, ಮಾತಾಡಂಗಿಲ್ಲ, ಗಂಭೀರ ಪರಿಣಾಮ ಎದುರಿಸ್ಬೇಕಾಯ್ತದೆ ಹೊರಗಡೆ ಜಗತ್ತಿನ ವಿಷಯ ಅಂತ. ಅವ್ರು ನಮ್ ಕಡೆ ನೋಡ್ತಾವ್ರೆ, ಕಾವ್ಯ ನನ್ ಕಡೆ ನೋಡ್ಬಿಟ್ಟು ಏನ್ ಮಾತಾಡಿದ್ರಿ ಅಂತ. ನಾವೇನ್ ಮಾತಾಡ್ದು, ನೀನ್ ಮಾತಾಡಿರ್ಬೇಕು ನೋಡು ಅಂತ. ಅದ್ ಕನ್ಫ್ಯೂಷನ್ ನಾವು ಸೈಲೆಂಟ್ ಆಗ್ಬಿಟ್ಟು ಜಾಸ್ತಿ ಮಾತಾಡಕ್ ಹೋಗಿಲ್ಲ. ತಿರ್ಗಾ ಅವ್ರು ಇಲ್ಲಿಗೆ ಬಂದಾಗ ತಿರ್ಗಾ ಹೇಳಿದ್ರು ಹಿಂಗಿಂಗೆ ಅಂತ. ಅವ್ನು ವೀಕೆಂಡ್ ಎಲ್ಲ ಗೊತ್ತಾಗಿದ್ದು ಹಿಂಗೆಲ್ಲ ಮಾತಾಡಿ ಹಿಂಗ ಆಗೈತೆ ಅಂತ. ಅದೇ ಈಗ ಮಾತಾಡೋ ಬರ್ದಲ್ಲಿ ಈಗ ಬಂದಿರ್ತಾರೆ, ಇವಳು ಎಕ್ಸೈಟ್ಮೆಂಟ್ ಅಲ್ಲಿ ನಂದು ಫಾಲೋವರ್ಸ್ ಎಷ್ಟಾಗಿದ್ದಾರೆ, ಹೆಂಗ್ ನಡೀತಾ ಇದೆ ಏನು ಅಂತ ಅದು ಇರ್ತದೆ ಎಲ್ರಿಗೂ, ನಮಗೂ ಇತ್ತು. ಅದ್ರ ತಡ್ಕೊಂಡು ಅದು ಬರೋ ಟೈಮಲ್ಲಿ ಕಟ್ ಮಾಡ್ಬಿಡ್ಬೋ. ಅವಳು ಆ ಖುಷಿ ಆ ಹುಮ್ಮಸ್ಸಲ್ಲಿ ಕೇಳಕ್ ಹೋಗೋರು. ಪಾಪ ಅವರು ಅವ್ರ ಅಮ್ಮ ಅವ್ರಿಗೂ ಏನೋ ಅಷ್ಟು ಏನೋ ನನ್ನ ಮಗಳು ಕೇಳ್ತಾವಳೆ ಹಿಂಗೆ ಹೇಳ್ಬೇಕು, ತಮ್ಮನಿಗೂ ಏನೋ ಒಂದು ಇರ್ತದಲ್ಲ, ನಾನು ಒಂದು ಸಜೆಷನ್ ಕೊಡ್ಬೇಕು ಅಂತ, ಅದು ಬಂದ್ಬಿಟ್ಟಾಯ್ತದೆ ಅಷ್ಟು ಅಲ್ಲಿ ಅಷ್ಟೇ. ಮತ್ತೆ ಗಿಲ್ಲಿ ಅದು ಹೆಂಗೆ ಗಿಲ್ಲಿ ಅವರೇ, ಯಾಕಂದ್ರೆ ನಿಮ್ಮ ಪಾಸಿಟಿವಿಟಿ ಏನಿದೆಯಲ್ಲ ಅದು ನಿಮ್ ಜೊತೆಗೆ ಯಾರೆಲ್ಲ ಅಸೋಸಿಯೇಟ್ ಆಗ್ತಾರಲ್ಲ ಅವ್ರೆಲ್ರ ಮೇಲೂ ಅದು ಪರಿಣಾಮ ಬೀರುತ್ತೆ. ಅಂದ್ರೆ ನೋಡಿ, ಅವ್ರು ಯಾರೋ ಮೋನಿಕಾ ಅಂತ ಸಹನಾ ಶೆಟ್ಟಿ ಅಂತ ಬಂದೋದ್ರು. ಆಕ್ಚುಲಿ ಅವ್ರಿಗೆ ಒಂದು 20 ಜನ ಫಾಲೋವರ್ಸ್ ಜಾಸ್ತಿ ಆಗಿರುತ್ತೆ. ನಿಮ್ಮ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗುತ್ತೆ, ನೀವು ಒಂದು ಡೈಲಾಗ್ ಎಲ್ಲ ಹೇಳ್ತೀರಾ, ಮತ್ತೆ ಅವರೊಂದೇನೋ ಹೇಳ್ತಾರೆ, ಆಮೇಲೆ ಅವರು ಹೇಳ್ತಾರೆ ನನ್ನನ್ನು ನೀವು ಅರ್ಥ ಮಾಡ್ಕೊಂಡಿರುವಂತಹ ಏಕೈಕ ಹುಡುಗಿ ಅಂತಂದ್ರೆ ಇವರೇ ಅಂತಾನೆ ಹೇಳ್ತಾರೆ. ಅವ್ರಿಗೆ ಒಂದು 20,000 ಫಾಲೋವರ್ಸ್ ಜಾಸ್ತಿ ಆದ್ರಂತೆ. ಮತ್ತೆ ರಘು ಅವ್ರು ಆಕ್ಚುಲಿ ನಿಮ್ಮನ್ನ ಯಾವಾಗ ಅರ್ಥ ಮಾಡ್ಕೊಂಡು ನಂಗೆ ಗಿಲ್ಲಿ ಒಳ್ಳೆಯವನು ಅಂತ ಗೊತ್ತಾಯ್ತು ಅಂತ ಹೇಳಿದ್ರು, ಅವ್ರಿಗೆ ಸಿಕ್ಕಾಬಟ್ಟೆ ಪಾಸಿಟಿವ್ ಆಯ್ತು. ಧ್ರುವಂತ್ ಅವ್ರು ಜಸ್ಟ್ ಯಾವಾಗ್ಲೂ ಒಂದ್ಸಲ ಸೋಫಾ ಮೇಲೆ ನಿಮಗೆ ಗಿಲ್ಲಿ ನೀವು ಒಬ್ಬನೇ ಓಪನ್ ಆಗಿ ಮಾತಾಡೋದು ನಿನ್ ಕಂಡ್ರೆ ಇಷ್ಟ ಅಂತ ಹೇಳಿದಕ್ಕೆ ಆ ವೀಕ್ ಧ್ರುವಂತಿಗೆ ಓಟ್ ಹಾಕಿದ್ರು ಆಕ್ಚುಲಿ. ಸೊ ಆ ರೀತಿ ಅಂದ್ರೆ ನಿಮ್ ಜೊತೆಗೆ ಅಸೋಸಿಯೇಟ್ ಪಾಸಿಟಿವ್ ಆಗಿ ಯಾರು ಬರ್ತಾರೋ ಜನ ಅವ್ರಿಗೆಲ್ಲ ಸಪೋರ್ಟ್ ಮಾಡೋ ತರ ಆಗುತ್ತೆ. ಮತ್ತೆ ಕಳ್ಳಪುಟ್ಟಿ, ಈಗ ಸ್ಪಂದನ ಕಳ್ಳಪುಟ್ಟಿ ಅಂತಾನೆ ಕರೆಯೋದು ಹೊರಗಡೆ ಜನಗಳು. ಏನ್ ಅನ್ಸುತ್ತೆ ನಿಮ್ಗೆ ಜನ ಅಂದ್ರೆ ಈ ರೀತಿ ನಿಮ್ ಜೊತೆಗೆ ಅಸೋಸಿಯೇಟ್ ಆದವ್ರ ಮೇಲೂ ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾರಲ್ಲ, ಯಾಕಿರ್ಬೋದು? ಅದೇನು ಅಂತ ಅದೇನ್ ಪವಾಡ ಅಂತ ಗೊತ್ತಿಲ್ಲ ಸತ್ಯವಾಗ್ಲೂ. ಇದು ಯಾವ ಸೀಸನ್ ನಡೆಯಲ್ಲ ಗಿಲ್ಲಿ, ಇದು ನಡೆದೇ ಇಲ್ಲ ಈ ತರದೆಲ್ಲ, ಯಾಕಿರ್ಬೋದು? ಅದೇ ನನಗೂ ಕನ್ಫ್ಯೂಸ್, ಅದು ಗೊತ್ತಿಲ್ಲ ಅಣ್ಣ. ಅದು ರೀಸನ್ ಹುಡುಕ ಹೋದ್ರೆ ಸಿಗಲ್ಲ ಅಂತ ಅನ್ಸುತ್ತೆ. ನಾನು ಒಂದು ವಾರದಿಂದ ಅದನ್ನೇ ಮಾಡ್ತಾ ಇರೋದು, ಏನ್ ಇದು ಹಿಂಗೆ, ಯಾಕೆ ಇಷ್ಟು ಪ್ರೀತಿ, ಯಾಕೆ ಹಿಂಗೆ ಅಂತ. ಅದು ರೀಸನ್ ನನ್ನ ಪ್ರಕಾರ ಕಾರಣನೇ ಸಿಗಲ್ಲ ಅನ್ಸುತ್ತೆ. ಅದಕ್ಕೆ ಒಂದು ಏನ್ ಹೇಳ್ಬೇಕು ಅಂದ್ರೆ ನಿಸ್ವಾರ್ಥ ಪ್ರೀತಿ ಅಂತ ಒಂದು ಏನಾರ ಒಂದಿದ್ರೆ ಇದೆ ಅಂತ ಅನ್ಸುತ್ತೆ. ಓಕೆ. ಈಗ CM ಅವರು ಕರ್ಸಿದ್ರು, ಪರಮೇಶ್ವರ್ ಸರ್ ಕರ್ಸಿದ್ರು, ಕುಮಾರಣ್ಣ ಫೋನ್ ಮಾಡಿದ್ರು, DK ಶಿ ಅವ್ರು ಕಾಲ್ ಮಾಡಿದ್ರು. ಏನ್ ಹೇಳಿದ್ರು ಅವರೆಲ್ಲ ಯಾಕೆ ಕರ್ಸಿದ್ರು ಅಂದ್ರೆ ಜನಗಳಿಗೆ ಒಂದಿದೆ ಅಂದ್ರೆ, ಕೆಲವ್ರು ಕಮೆಂಟ್ ಮಾಡೋರು ಮಾಡ್ತಾರಲ್ಲ, ಇವ್ರು ಏನ್ ಜಸ್ಟ್ ಒಂದು ಶೋ ಗೆದ್ದಿದ್ದಾರೆ, ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾವ್ರು ಇವರೆಲ್ಲ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಕರ್ಸ್ಬೇಕು ಅವ್ರನ್ನ ಅಂತೆಲ್ಲ ಹೇಳ್ತಿದ್ದಾರೆ. ಅವರೆಲ್ಲ ಯಾಕೆ ಕರ್ಸಿದ್ರು, ಏನ್ ಕತೆ, ಏನ್ ಎಕ್ಸಾಕ್ಟ್ಲಿ ಏನ್ ಹೇಳಿದ್ರು ಅವರೆಲ್ಲ ನಿಮ್ಗೆ? ಅದೇ ಅದನ್ನೇ ಪ್ರೀತಿ, ನಿಸ್ವಾರ್ಥ ಪ್ರೀತಿ, ಅಲ್ಲೂ ಅದೇ ಬರ್ತದೆ. ನಿಸ್ವಾರ್ಥ ಪ್ರೀತಿ ಅಂತ ಯಾವುದೇ ಇದನ್ನ ನೋಡ್ದೇನೆ, ಅವು ನಮ್ಮವರು ತಮ್ಮವರು ಅಂತ ನೋಡ್ದೇನೆ ಅದ್ ಕೊಡ್ತಾರಲ್ಲ, ನನಗೂ ಅದೇ ಆಶ್ಚರ್ಯ ಆಗಿದ್ದು. ಯಾವ ಸೀಸನ್ ಈಗ ರಾಜಕೀಯ ನಾಯಕರುಗಳು ಆತರ ಸಪೋರ್ಟ್ ಮಾಡಿದ್ದು ಅದನ್ನ ನಾನು ಎಲ್ಲೂ ನೋಡಿಲ್ಲ. ಇಷ್ಟು ಸಪೋರ್ಟ್ ಮಾಡೋರು ಅಂದ್ರೆ ಅವ್ರೆಷ್ಟು ಅವ್ರ ಕಡೆಯಿಂದಾನೆ ಕರೆ ಬಂತು ನಿಮ್ಗೆ ಆಕ್ಚುಲಿ, ಬನ್ನಿ ಇದು ಮಾಡಿ ಅಂತ. ಏನಂದ್ರು CM ಅವ್ರು ಏನಂದ್ರು? ಅದೇ ಸ್ಟಾರ್ಟಿಂಗ್ ಹೋದಾಗ ನೋಡಿದ್ರು, ಬಂದು ಮಾತಾಡ್ಸಿದ್ರು, ಹಿಂಗೆ ಚೆನ್ನಾಗಿ ಆಡ್ತಿದ್ರು, ಯಾವ ಊರು, ಏನು ನಿಮ್ಮ ಒರಿಜಿನಲ್ ಹೆಸರೇನು, ಅಪ್ಪ ಅಮ್ಮ ಎಲ್ಲ ಏನು ಮಾಡ್ತಾರೆ,
ಅದ್ರ ಪಾಪ್ಯುಲಾರಿಟಿ ಜಾಸ್ತಿ ಚೆನ್ನಾಗಿ ಆಗೈತೆ ಕಣ್ರಿ ನಿಮಗೆ ಅಂತೆಲ್ಲ ಹೇಳಿದ್ರು. ಅದು ಹೆಂಗೆ ಅಂದ್ರೆ ಈಗ ನಾನು DKD ಮಾಡ್ಬೇಕಾದ್ರೇನೆ ನಮ್ಮೂರಲ್ಲಿ ಒಬ್ರವ್ರು ಶಿವಣ್ಣ ಅಂತ ಒಬ್ರವ್ರೆ, ಸಿದ್ದರಾಮಯ್ಯ ಸರ್ ಆಪ್ತರು. ಅವ್ರು ಒಂದ್ಸಲ ನನ್ಗೆ ಹೇಳಿದ್ರು ಸಿಕ್ಬಿಟ್ಟು, ಹೀಗೆ ಸಾಹೇಬ್ರು ಸಿದ್ದರಾಮಯ್ಯ ಸರು ಅವ್ರ ಮನೇಲಿ ನೋಡ್ತಾರಂತೆ ನಿಮ್ದು ಶೋ ಎಲ್ಲ ನೋಡ್ಬಿಟ್ಟು ಅವರು ಮೇಡಮ್ ಎಲ್ಲ ಸಖತ್ ಇಷ್ಟಪಡ್ತಾರೆ, ಕರ್ಕಬ ಯಾವಾಗ್ಲಾರು ಒಂದ್ಸತಿ ಅವಾಗಲೇ ಹೇಳಿದ್ರಂತೆ. ಅದು ಇವಾಗ ಕರ್ಕೊಂಡು ಹೋಗಿದ್ರು. ಅದನ್ನೆಲ್ಲ ನೋಡಿದಾಗ ಅಷ್ಟು ಮುಖ್ಯಮಂತ್ರಿ ಪಕ್ಕದಲ್ಲಿ ನಿಂತ್ಕೊಳ್ಳೋದು, ಅವ್ರ ಕೈಯಲ್ಲಿ ಆ ಥರ ಮಾತುಗಳೆಲ್ಲ ಕೇಳೋದು ಅಂದಾಗ ಸಖತ್ತು ಖುಷಿ ಆಗುತ್ತೆ. DK ಶಿವಕುಮಾರಸ್ವಾಮಿ ಅವ್ರು ಏನಂದ್ರು ಫೋನಲ್ಲಿ? ಆಗ್ಲಿ ಏನಪ್ಪ ಚೆನ್ನಾಗಿ ಎಲ್ಲ ಚೆನ್ನಾಗಿ ಆಡಿದ್ರಿ, ಒಳ್ಳೇದಾಗ್ಲಿ, ಒಳ್ಳೆ ಕಲಾವಿದ್ರು ಅಂತೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಕುಮಾರಸ್ವಾಮಿ ಅವರು ಅಷ್ಟೇ, ನಮ್ಮ ಮಂಡ್ಯ ಹುಡುಗ, ಹಳ್ಳಿ ಪ್ರತಿಭೆ, ರೈತರ ಮಗ ಬೆಳಿಬೇಕು ಅಂತ ಅವರು ಚೆನ್ನಾಗಿ ಮಾತಾಡ್ಸಿದ್ರು. ಶಿವಣ್ಣ ಮನೆಗೆ ಹೋದ ಕರೆದು ಆಮೇಲೆ ಪರಮೇಶ್ವರ್ ಸರ್ ಬೆಳಿಗ್ಗೆ ಹೋಗಿದೆ, ಪರಮೇಶ್ವರ್ ಸರ್ ಕರೆದು ವೆಯ್ಟ್ ಮಾಡಿ ಪಾಪ ನಾನು, ಅದು ನಿಜವೂ ಸಖತ್ತು ಖುಷಿ ಆಗ್ಬಿಡ್ತು ಅವ್ರ ಸಿಂಪ್ಲಿಸಿಟಿ ನೋಡ್ಬಿಟ್ಟು. ಏನೋ ಒಂದು ಮಾತಂದಿಲ್ಲ, ವೆಯ್ಟ್ ಮಾಡ್ಬಿಟ್ಟು ಕರೆದು ಮೂನಾರ ಎಲ್ಲ ಹಾಕಿ ಸಖತ್ ಖುಷಿ ಆಗ್ಬಿಡ್ತು. ಸರವಣ ಸರ್ ಗೋಲ್ಡ್ ಚೈನ್ ಹಾಕಿದ್ರಲ್ಲ, ಅದು ನಿಮ್ದೇನಾ? ನಿಮ್ಗೆ ಇಲ್ಲ ನನಗೆ ಅದೇ, ನನಗೆ ಈಗ ರೀಲ್ಸ್ ನೋಡ್ತಾ ಇದ್ದೆ, ಇಲ್ಲಿ ಚೈನ್ ಇದು ಬಂಗಾರದ ಇದು ಚೈನ್ ಎಲ್ಲ ಹಾಕೋದು ಏನೋ ಹಾಕಿದ್ರು. ನಾನು ಇಲ್ಲ ಕಣ್ಣಿರೋಣ, ನನಗೆ ಕೊಟ್ಟಿರೋದು ಅದು ಚಿನ್ನಂಗಡಿ ಓಪನಿಂಗ್ ಅಲ್ವಾ, ವೆಲ್ಕಮ್ ಮಾಡೋಕೆ ಹಾಕವ್ರೆ ಅಷ್ಟೇ ಕತ್ತಿಗೆ. ನಾನು ಸ್ಟಾರ್ಟಿಂಗ್ ಅನ್ಕೊಂಡೆ ಮೋಸ್ಟ್ಲಿ ಕೊಟ್ಟು ನನಗೆ ಇರ್ಬೋದೇನೋ, ಸುಮ್ಮನೆ ತೆಗೆದ್ರ ಅದನ್ನ ವಾಪಸ್ ಬರುವಾಗ ಬಂದೆ. ನೀವೇ ಕೊಟ್ಟು ಬಂದ್ರ? ಓಕೆ ಸರ್, ಬರೀ ರಾಜಕಾರಣಿಗಳು ಮಾತ್ರ ನಿಮಗೆ ಅಪ್ರಿಷಿಯೇಟ್ ಮಾಡಿದ ಅಷ್ಟು ಅದೊಂದೇ ಅಲ್ಲ, ಅದೊಂದೇ ಫಿನಾಮಿನನ್ ಆಗಿರೋದಲ್ಲ. ಈಗ ಸುದೀಪ್ ಸರ್ಗೂ ಆಕ್ಚುಲಿ ಒಂದು ಸೀಸನ್ ಚಪ್ಪಾಳೆ ಅಂತ ಧ್ರುವಂತವ್ರಿಗೆ ಕೊಡ್ತಾರೆ, ಅದು ಚೇಂಜ್ ಆಯ್ತು ಹೊರಗಡೆ, ಗೊತ್ತಲ್ಲ, ಹೊರಗಡೆ ಒಂದು ಔಟ್ರೇಜ್ ಆಗುತ್ತೆ. ಸೀಸನ್ ಚಪ್ಪಾಳೆ ಅವ್ರಿಗೆ ಕೊಟ್ಟರೆ ನಮ್ಗೆ ಗಿಲ್ಲಿ ಅಣ್ಣ ಕೊಡ್ಬೇಕಿತ್ತಲ್ಲ ಅಂತ. ಸೊ ಆ ಪೋಸ್ಟೇ ಡಿಲೀಟ್ ಆಗಿ ವಾರದ ಕಿಚ್ಚನ ಚಪ್ಪಾಳೆ ಅಂತೆಲ್ಲ ಆಗುತ್ತೆ. ಮತ್ತು ಸುದೀಪ್ ಸರ್ಗೂ ಆಕ್ಚುಲಿ ಕೆಲವು ನೆಗೆಟಿವ್ ಎಲ್ಲ ಆಯ್ತು. ಯಾಕೆ ಗಿಲ್ಲಿ ಅಣ್ಣ ಅವರ ಒಂದು ಪೊಟೆನ್ಷಿಯಲ್ ನ ಟ್ಯಾಲೆಂಟ್ ನ ಗುರುತಿಸಿಲ್ಲ ಅವರು, ಅವರಿಗಲ್ವಾ ಚಪ್ಪಾಳೆ ಕೊಡ್ಬೇಕಾಗಿದ್ದು ಅಂತ. ಸೊ ಅಂದ್ರೆ ಯಾವ ಸೀಸನ್ ಅಲ್ಲೂ ಸುದೀಪ್ ಅವರಿಗೆ ಎಲ್ಲೂ ನೆಗೆಟಿವ್ ಅಂತ ಆಗಿರ್ಲಿಲ್ಲ ಇಲ್ಲಿ ತನಕ. ಸಣ್ಣ ಪುಟ್ಟ ಒಂದು ಅಸಮಾಧಾನ ಇರ್ತಾ ಇತ್ತು ಅಷ್ಟೇ, ಇದೇನೋ ಸ್ವಲ್ಪ ಇದಾಯ್ತು ಅದಾಯ್ತು, ಇದನ್ನ ಟಚ್ ಮಾಡ್ಬೇಕಿತ್ತು ಅದನ್ನ ಟಚ್ ಮಾಡ್ಬೇಕಿತ್ತು ಟಾಪಿಕ್ ಅಂತ. ಬಟ್ ನಿಮ್ ವಿಚಾರ ಅಂತ ಬಂದಾಗ ಅವ್ರಿಗೂ ನೆಗೆಟಿವ್ ಆಯ್ತು. ಏನ್ ಹೇಳ್ತೀರಾ ಇದಕ್ಕೆ? ಅದು ನಮ್ಮ ಸುದೀಪ್ ಅಣ್ಣ ನಾವು ಸಖತ್ ಇಷ್ಟಪಡ್ತೀವಿ. ನಾವು ನಮ್ಮ ಅಂದ್ರೆ ಅವ್ರು ಬಂದು ವಾರ ಕರೆಕ್ಷನ್ ಮಾಡಿಲ್ಲ ಅಂದಿದ್ರೆ ಅಷ್ಟು ಅಲ್ಲಿ ಗಂಟೆ ಬದುಕು, ಆ ಕರೆಕ್ಷನ್ ನಾವು ಮಾಡ್ಕೊಂಡು ಅವ್ರು ಬಂದು ನಿಮ್ ತಪ್ಪನ್ನ ಹೇಳಿ, ನೀನು ಇಲ್ಲಿ ತಪ್ಪು ಮಾಡ್ತಾ ಇದೀಯಾ ತಿದ್ಕೊ ಅಂತ ಹೇಳಿ ಅದನ್ನ ನಾವು ಕರೆಕ್ಟ್ ಮಾಡ್ಕೊಂಡೆ ಮುಂದಕ್ಕೆ ಹೋಗ್ತಿದ್ವಿ. ಈಗ ಒಂದು ವಾರ ಸುದೀಪ್ ಅಣ್ಣ ಬಂದೇ ಇರಲಿಲ್ಲ, ಎಲ್ರಿಗೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಈ ಸುದೀಪ್ ಅಣ್ಣ ಬಂದಿದ್ರೆ ಏನಾರ ಹೇಳ್ತಿದ್ರು, ಈ ಒಬ್ರಿಗೆ ಅಪ್ರಿಷಿಯೇಟ್ ಮಾಡ್ತಿದ್ರು, ಒಬ್ರು ತಪ್ಪು ಹೇಳ್ತಿದ್ರು, ಸರಿ ಹೇಳ್ತಿದ್ರು ಅಂತ. ಈಗ ಅವರೇ ಎಲ್ಲರನ್ನೂ ಕರ್ಕೊಂಡು ಹೋಗೋರು, ಆ ತಪ್ಪುಗಳನ್ನೆಲ್ಲ ತಿದ್ದಿ ಕರ್ಕೊಂಡು ಹೋಗೋರು. ಅದು ತಪ್ಪು ಅಣ್ಣ, ಸುದೀಪ್ ಅಣ್ಣನ್ಗೆ ಆ ಥರ ಎಲ್ಲ ಕರೆಕ್ಟಾಗಿ ಹೇಳ್ಬಿಡಿ ನಿಮ್ಮ ಫ್ಯಾನ್ಸಿಗೆ. ಅದೇ ಸುದೀಪ್ ಅಣ್ಣನ್ಗೆ ಆ ಥರ ಎಲ್ಲ ಮಾಡಿದ್ದು ತಪ್ಪು ಅಂತ ಅನ್ಕೋತೀನಿ. ಓಕೆ ಸರ್, ಕೈದು ಬ್ರಾಸ್ಲೆಟ್ ಪ್ರೀತಿ ಇರ್ಬೋದಣ್ಣ, ನನ್ನ ಮೇಲೆ ಇರೋ ಪ್ರೀತಿ ಅದು ಸುದೀಪ್ ಅಣ್ಣ ಅಂದಮೇಲೆ ನಮ್ಮನ್ನೆಲ್ಲ ಅಂದ್ರೆ ನೋಡ್ಕೊಂಡು ಅಲ್ಲಿಂದವರೆಗೂ ತಗೊಬಂದವ್ರಲ್ಲ, ಕೊಟ್ಟಿರೋ ಸಜೆಷನ್ ಇಂದಾನೆ ನೀವು ಸಜೆಷನ್ ಕೊಟ್ಟು ಆ ತಪ್ಪನ್ನ ನಾವು ತಿದ್ಕೊಂಡು, ಅಂದ್ರೆ ನೀನು ಈ ವಾರ ಇದು ಮಾಡಿದೆ ಅಂತ ಹೇಳ್ದಾಗ್ಲೇ ತಾನೇ ಅಣ್ಣ ನಮಗೆ ಅದು ಗೊತ್ತಾಗಲ್ಲ. ಈಗ ನಮ್ಮ ಫ್ಲೋ ಅಲ್ಲಿ ನಾವು ಆಡ್ಕೊ ಹೋಯ್ತಾ ಇರ್ತೀವಿ ನಮ್ಮ ಆಟನ. ಸುದೀಪ್ ಅಣ್ಣ ವೀಕೆಂಡ್ ಅಲ್ಲಿ ಬಂದು ಅದ್ ತಿದ್ದಿದಾಗ್ಲೇ ಅದ್ ನೆಕ್ಸ್ಟ್ ವಾರ ತಿದ್ಕೊಂಡು ಹೋದಾಗ್ಲೇ ನೆಕ್ಸ್ಟ್ ವಾರ ಸೇವ್ ಆಗೋಕ್ ಸಾಧ್ಯ, ಆಟ ಚೆನ್ನಾಗ್ ಆಗೋಕ್ ಸಾಧ್ಯ. ಸರ್ ಮತ್ತೆ ಇದು ಬ್ರೇಸ್ಲೆಟ್ ಕಾವ್ಯ ಅವ್ರ ಮನೇಲಿ ಕೊಟ್ಟಿರೋದು ಇನ್ನೂ ಬಿಚ್ಚೇ ಇಲ್ಲ, ಅದನ್ನೆಲ್ಲ ಆಕ್ಚುಲಿ ಸುಮಾರು ರೀಲ್ಸ್ ಅಲ್ಲ ಇನ್ನು ನಮ್ಮ ಗಿಲ್ಲಿ ಅಣ್ಣ ಇನ್ನೂ ನೋಡಿ ಕಾವ್ಯ ಅವ್ರ ಮನೇಲಿ ಕೊಟ್ಟಿರೋದು ಇದನ್ನ ಬಿಚ್ಚೇ ಇಲ್ಲ ಅಂತ. ಏನ್ ಆ ಕನೆಕ್ಷನ್, ಏನ್ ಆ ಎಮೋಷನ್ ಏನ್ ನಿಮ್ಗೆ? ಏನಿಲ್ಲ, ನಾನು ಹಾಕೊಂಡಿದ್ದೀನಿ, ಗಿಫ್ಟ್ ಆಗಿ ಕೊಟ್ಟಿರೋದಲ್ವಾ ಹಾಕೊಂಡಿದ್ದೀನಿ. ಓಕೆ ಸರ್, ಅಂದ್ರೆ ನಾನು ಆ ಪ್ರಶ್ನೆ ಕೇಳಲ್ಲ, ನಮಗೆ ಕಾಣಿಸಿರೋದು ಪ್ಯೂರ್ ಫ್ರೆಂಡ್ಶಿಪ್ ಅಂತಾನೆ. ಬಟ್ ಸ್ಟಿಲ್ ಜನಗಳಿಗೆ ಒಂದು ಥಾಟ್ ಇದೆ, ಅಂದ್ರೆ ಇವರಿಬ್ರು ಜೋಡಿ ಆದ್ರೆ ಚೆನ್ನಾಗಿರುತ್ತಲ್ವಾ ರಿಯಲ್ ಲೈಫ್ ಅಲ್ಲಿ ಅನ್ನೋ ತರ. ಸೊ ಚಾನ್ಸಸ್ ಇದೆಯಾ ಏನಾದ್ರು ಗಿಲ್ಲಿಯವ್ರಿಗೆ ಏನಾದ್ರು ಲವ್ ಆಗಿತ್ತಾ ಒಳಗಡೆ? ಆ ಚಾನ್ಸಸ್ ಇಲ್ಲ ಅನ್ಸುತ್ತೆ ಅಣ್ಣ ಜೋಡಿ ಆಗೋದು ಅದೆಲ್ಲ. ಯಾಕಂದ್ರೆ ಫ್ರೆಂಡ್ ಆಗಿರೋ ಫ್ರೆಂಡ್ ಆಗಿರೋ ಅಂದ್ರೆ ಅವ್ರ ಪ್ರೀತಿ ಆಸೆ ಪಡೋದು, ಅಂದ್ರೆ ಅವ್ರು ಅಷ್ಟೊಂದು ಕನೆಕ್ಟ್ ಆಗ್ಬಿಟ್ಟು ಅಷ್ಟೊಂದು ನೋಡ್ತಾರೆ, ಆಸೆ ಪಡೋದು ಅದೆಲ್ಲ ತಪ್ಪಿಲ್ಲ ಅಣ್ಣ. ಗೊತ್ತಿಲ್ಲ, ಅದು ಫ್ರೆಂಡ್ ಆಗಿ ಕಂಟಿನ್ಯೂ ಆದ್ರೆ ಚಂದ. ಓಕೆ, ಈಗ 50 lakhs ಬಿಗ್ ಬಾಸ್ ಇಂದ ಬಂದಿದ್ದು, 10 ಲಕ್ಷ ಸುದೀಪ್ ಅವ್ರು ಕೊಟ್ಟರು. ಬೇರೆ ಏನಾದ್ರು ಬಹುಮಾನ ಬಂದಿದೆ ಸರ್ ನಿಮ್ಗೆ? ಕಾರ್ ಬಂದಿದೆ, ಸೊ ಕಾರ್ ಸಿಗ್ತಾ ನಿಮ್ಗೆ? ಕಾರು ಇಲ್ಲ, ಸುದೀಪ್ ಅಣ್ಣ ಅವಾಗ್ಲೇ ಕರೆದ್ಬಿಟ್ಟು ಅವ್ರು ಹೇಳಿದ್ಮೇಲೆ ಅವಾಗ್ಲೇ ಮನೆಗೆ ಕರೆದ್ರು, ಚೆಕ್ ಕೊಟ್ರು, ಎಲ್ಲ ಆಯ್ತು. ಇದು ಬರುತ್ತೆ ಬಿಗ್ ಬಾಸ್ ಮತ್ತೆ ಕಾರ್ ಎಲ್ಲ ಬರ್ಬೇಕಿನ್ನು? ಬರುತ್ತೆ. ಏನ್ ಸರ್, ಏನ್ ಪ್ಲಾನ್ಸ್ ಇದೆ ಆಕ್ಚುಲಿ? ಅದೇ ನನ್ಗೆ ಇಷ್ಟ, ಅದೇ ಹೇಳಿದ್ನಲ್ಲ, ಜಮೀನ್ ಮಾಡ್ಬೇಕು, ವ್ಯವಸಾಯ ಅಂದ್ರೆ ಜಮೀನ್ ಒಂದು ಫಾರ್ಮ್ ಹೌಸ್ ತರ ಮಾಡ್ಬೇಕು, ಜಮೀನ್ ತಗೋಬೇಕು ಅಂತ ಆಸೆ.
ಸರ್ ಆಕ್ಚುಲಿ ಬಹುತೇಕ ನಿಮ್ಮ ಆಕ್ಚುಲಿ ಫ್ಯಾನ್ಸ್ಗಳಿಗೆ ಇರುವಂತಹ ಆಸೆ ಏನು ಅಂತಂದ್ರೆ ಇಲ್ಲಿವರೆಗೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ ಇವಾಗ ಮತ್ತೆ ಯಾವುದೋ ಒಂದು ಕಾಮಿಡಿ ಶೋ ಹೋಗೋದು ಅಥವಾ ಆ ಥರ ಚಿಕ್ಕದಾದ್ರೆ ಏನಾದರೂ ಒಂದು ಸಣ್ಣದಾಗಿ ಮಾಡೋದನ್ನ ಬಿಟ್ಟು ಅವ್ರು ದೊಡ್ಡದಾಗಿ ಏನಾದರೂ ತುಂಬಾ ಒಂದು ದೊಡ್ಡ ಸ್ಟೆಪ್ ಇಡಬೇಕು ಮುಂದಕ್ಕೆ, ದೊಡ್ಡದೇನಾದ್ರು ಅಟೆಂಪ್ಟ್ ಮಾಡಬೇಕು, ಆ ಥರದೊಂದು ಪೊಟೆನ್ಷಿಯಲ್ ಇದೆ ಅವರಲ್ಲಿ. ಒಬ್ಬ ರೈಟರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ತುಂಬಾ ದೊಡ್ಡದಾಗಿ ಏನಾದ್ರು ಇಂಡಸ್ಟ್ರಿಗೂ ಅದು ಒಳ್ಳೆ ರೀತಿಯಲ್ಲಿ ಅಂದ್ರೆ ಒಂದು ಸಕ್ಸಸ್ ಸಿಗೋ ತರ ಏನಾದ್ರು ಮಾಡ್ಬೇಕು ಅನ್ನೋ ಥಾಟ್ ಇದೆ ಆಕ್ಚುಲಿ. ನಿಮ್ಮ ಥಾಟ್ ಏನು ಆಕ್ಚುಲಿ, ಏನ್ ಮಾಡ್ಬೇಕು ಅಂತಿದ್ದೀರಾ? ಅದೇ ಚೆನ್ನಾಗಿ ನೀವು ಎಲ್ರೂ ಬಂದು ಕೇಳ್ತಿರೋ ಕ್ವಶನ್, ಕಾಮನ್ ಕ್ವಶನ್ ಆಗ್ಬಿಟ್ಟೈತೆ ಅಣ್ಣ. ಅದೇ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಒಂದಷ್ಟು ದಾರಿಗಳು ಓಪನ್ ಆಗ್ಬಿಟ್ಟು, ಒಂದಷ್ಟು ಬಾಗಿಲುಗಳು ಓಪನ್ ಆಗ್ಬಿಟ್ಟವೆ. ಯಾವ ಬಾಗಿಲಲ್ಲಿ ಹೋಗ್ಬೇಕು, ಇಲ್ಲೂ ಈ ಬಾಗಿಲಲ್ಲಿ ಹೋದ್ರೆ ಏನಾಗುತ್ತೆ, ಇಲ್ಲೋದ್ರೆ ಏನಾಗುತ್ತೆ, ಇಲ್ಲೋದ್ರೆ ಇದು ಈ ಕನ್ಫ್ಯೂಷನ್ನೇ ನನಗೆ ಇನ್ನೂ ಕಾಡ್ತಾ ಇರೋದು. ಯಾವ ನೆಕ್ಸ್ಟ್ ಸ್ಟೆಪ್ ಏನಿರ್ಬೇಕು, ಹುಷಾರಾಗಿ ಇಡಬೇಕು. ಬಟ್ ಇಂಥದ್ದೇ ಥಾಟ್ ಅಂತ ಏನಿಲ್ವ? ಆಫರ್ ಹೆಂಗ್ ತಗೊಳ್ಳೋದು, ಹೆಂಗ್ ಮಾಡೋದು, ಏನು ಇನ್ನೂ ಓಡ್ತಾನೆ ಇದೆ ತಲೆಯಲ್ಲಿ. ಓಕೆ. ಮತ್ತೆ KVN ಇಂದ ಮತ್ತೆ ಯೋಗರಾಜ್ ಭಟ್ ಸರ್ ಕಡೆಯಿಂದ ಆಫರ್ ಎಲ್ಲ ಬಂದಿದೆ ಸಿನಿಮಾಗೆ ಅಂತ ಹರಿದಾಡ್ತಾ ಇದೆ ಆಕ್ಚುಲಿ. ಆಫರ್ ಆತರ ಏನು ಬಂದಿಲ್ಲ. ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್ ಆ ಥರ? ಇಲ್ಲ ಇಲ್ಲ ಇಲ್ಲ, ಏನು ಸಿನಿಮಾ ಆಫರ್ ಎಲ್ಲ ಅದು ಬಂದಿಲ್ಲ. ಮಾಮೂಲಿ ಫೋನ್ ಮಾಡಿ ಹಿಂಗೆ ನೆಕ್ಸ್ಟ್ ಹಿಂಗೆ ನಡೀತೈತೆ, ಹಿಂಗೆ ಮಾಡ್ತಾ ಇದೀವಿ ಅಂತ ಸುಮ್ಮನೆ ಒಂದಷ್ಟು ಫೋನ್ಗಳು ಬಂದವೆ. ಅದು ಅದೇ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಇನ್ನೂ ಹೋಗ್ಬೇಕಲ್ಲಣ್ಣ. ಆಮೇಲೆ ಈ ಬಿಸಿಲು, ಈ ಈಟಲ್ಲಿ ಅಂದ್ರೆ ಈ ಹುಮ್ಮಸ್ಸಲ್ಲಿ ಒಪ್ಕೊಬಿಟ್ಟು ಹೆಜ್ಜೆ ಇಡೋಕ್ಕೂ ಆಗೋದಿಲ್ಲ. ಓಕೆ. ಈಗ ನೀವು ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಸಾಕಷ್ಟು ಜನ ಪೋಸ್ಟ್ ಎಲ್ಲ ಹಾಕೊಂಡ್ರು. ಕಾವ್ಯ ಅವರು ಪೋಸ್ಟ್ ಹಾಕೊಂಡ್ರು, ಅಭಿಷೇಕ್ ಅವ್ರು ನಿಮ್ಮ ಪರವಾಗಿ ಮಾತಾಡಿದ್ರು, ಸೂರಜ್ ಅವರಂತೂ ಆಕ್ಚುಲಿ ಅವ್ರು ಫಸ್ಟ್ ಆಚೆ ಬಂದಾಗ್ಲೂ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ರು. ಆಗ್ಲೇ ಹೇಳಿದ್ರು ಅವರೇ ವಿನ್ನರು ಅಂತೆಲ್ಲ. ಸೊ ಅವ್ರ ಪ್ರೀತಿ ಎಲ್ಲ ನೋಡುವಾಗ ನಿಮಗೆ ಏನ್ ಅನ್ಸುತ್ತೆ? ಕಾವ್ಯ ಅವರು, ಸೂರಜ್ ಅವರು ಎಲ್ರು ಅಂದ್ರೆ ಅವ್ರು ಖುಷಿ ಪಟ್ಟಿದ್ರು. ಅಭಿಷೇಕ್ ಅವರು ತುಂಬಾ ಹಿಂದೆ ಅವರು ಔಟ್ ಆಗಿ ಬಂದ್ರು ಗಿಲ್ಲಿ ವಿನ್ ಆಗ್ತಾರೆ, ಟ್ಯಾಲೆಂಟ್ ಇದೆ ಅವ್ರಿಗೆ ಅಂತ. ಈಗ ಬಡವರು ವಿಷಯ ಬಂದ, ಬಡವರ ಮುಖವಾಡ ಅಂತ ಬಂದಾಗ ಅವರು ನಿಮ್ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅಭಿಷೇಕ್ ಅವರು ಅವರೆಲ್ಲ ವಿಡಿಯೋ ಎಲ್ಲ ಮಾಡಿದ್ದಾರೆ. ಅವ್ರ ಟ್ಯಾಲೆಂಟ್ ಇಂದಾನೆ ಬಂದಿರೋದು, ಸುಮ್ನೆ ಅಲ್ಲ ಅಂತ. ಸೊ ಏನ್ ಹೇಳ್ತೀರಾ ಅವ್ರಿಗೆಲ್ಲ? ಇಲ್ಲ ಅಣ್ಣ, ಅಭಿಯಣ್ಣ ನಿಜವಾಗ್ಲೂ ಸಖತ್ ಒಳ್ಳೆ ವ್ಯಕ್ತಿ ಅಣ್ಣ. ಆ ವಿಷಯದಲ್ಲಿ ಕೆಲವೊಂದು ಇದರಲ್ಲಿ ಸರಿ ಅನ್ನೋದ್ರ ಕಡೆ, ನ್ಯಾಯದ ಕಡೆ ಅಂದ್ರೆ ಒಂದು ಅವ್ರಿಗೆ ಸರಿ ಅನ್ಸಿದ್ರೆ ನಿಂತ್ಕೋತಾರೆ ಅಣ್ಣ ಅದ್ರ ಕಡೆ, ಇದು ಸರಿ ಅಂತ. ಅದೊಂದು ಸೂರಜಣ್ಣ ಬಂದು, ಸೂರಜಣ್ಣ ಹೆಂಗೆ ಅಂದ್ರೆ ಅಣ್ಣ, ಈಗ ಅವ್ರು ಯಾರ ಮೇಲೂ ಬ್ಲೇಮ್ ಮಾಡಲ್ಲ. ಅವ್ರ ಆಟ ಇನ್ನೊಂದು ಬೇರೆಯವರಿಂದ ಎಫೆಕ್ಟ್ ಆಯ್ತದೆ ಅಂತನೋ ಅವ್ರು ಬೇರೆಯವ್ರ ಮೇಲೆ ಹಾಕಲ್ಲ. ಈಗ ನನ್ನ ಆಟ ಏನಾದ್ರು ನಾನು ಈ ಮನೆಯಿಂದ ಆಚೆ ಹೋದ್ರೆ ನಾನೇ ಅದಕ್ಕೆ ಕಾರಣ, ಬೇರೆ ಯಾರು ಅಲ್ಲ ಅನ್ನೋ ವ್ಯಕ್ತಿ ಅವರು. ಆತರ ಬೇರೆಯವ್ರ ಮೇಲೆ ತಪ್ಪೋರ್ಸಲ್ಲ ಅವರು. ಕಾವ್ಯ ಮಾಮೂಲಿ ಗೊತ್ತಾಗ ಕಾವ್ಯ. ಮತ್ತೀಗ ಇವರು ರಘು ಸರ್ ಆಕ್ಚುಲಿ ಒಂದು ಚಪಾತಿ ಇನ್ಸಿಡೆಂಟ್ ಆಗುತ್ತೆ, ಅದು ಫುಲ್ ನೆಗೆಟಿವ್ ಆಗಿತ್ತು ಅವ್ರಿಗೆ. ನೀವು ಚಪಾತಿ ಒಂದು ತುತ್ತು ಕೇಳಿದಾಗ ಕೊಟ್ಟಿಲ್ಲ ಅಂತ ಅಂದ್ರೆ ಆ ಟೈಮಲ್ಲಿ ಫುಲ್ ಅವ್ರ ಮೇಲೆ ಗರಂ ಆಗಿದ್ದಂತಹ ಟೈಮ್ ಅದು ಆಕ್ಚುಲಿ. ಸೊ ಅದೆಲ್ಲ ಗೊತ್ತಾಯ್ತಾ ನಿಮ್ಗೆ? ಟ್ರಾಲ್ ಆ ಥರ ಆಗಿದ್ದು ಅದು ಗೊತ್ತಿರಲ್ಲ. ಫುಲ್ ನೆಗೆಟಿವ್ ಆಗಿದ್ದು, ನೀವು ಚಪಾತಿ ಒಂದು ನಮ್ ಗಿಲ್ಲಿ ಅಣ್ಣ ಕೇಳಿದಾಗ ಕೊಟ್ಟಿಲ್ಲ ಅಂತ. ಬಟ್ ಅವ್ರಿಗೆ ಆಮೇಲೆ ಹೋಗ್ತಾ ಹೋಗ್ತಾ ಹೆಂಗ್ ಮನವರಿಕೆ ಆಯ್ತು ಅವ್ರಿಗೆ, ನೀವು ಒಳ್ಳೆ ಮನುಷ್ಯ ಅಥವಾ ನನ್ನ ಫ್ರೆಂಡ್ ಇವನು ಅಂತ ಹೆಂಗ್ ಅನ್ನಿಸ್ತು ಅವ್ರಿಗೆ? ಸ್ಟಾರ್ಟಿಂಗ್ ಅಷ್ಟೇ ನಾನು ಕಾಲು ಎಳಿದು ರೇಗ್ಸುದು ಹಂಗೆಲ್ಲ ಮಾಡುವೆ. ಚಪಾತಿ ಇನ್ಸಿಡೆಂಟ್ ಎಲ್ಲ ಅಷ್ಟೇ, ನನಗೂ ಹೊಟ್ಟೆ ಸಿಕ್ಕಿದ್ದು ಕೇಳಿದೆ. ಅವರು ಎಲ್ಲ ತಮಾಷೆ ಕೇಳ್ತಾನೆ ಅಂತಾನೇನೋ ಕೊಟ್ಟಿರಲಿಲ್ಲ ಅಷ್ಟೇ. ಅದು ಹೊರಗಡೆ ಹಿಂಗಾಗಿದೆ ಅಂದ್ರೆ ಅದೇ ಕಾರಣ. ಪ್ರೀತಿ ಅಷ್ಟು ಇಷ್ಟಪಡ್ತಿದ್ರು ಅಂದ್ರೆ ಅದು ಅಷ್ಟೊಂದು ಯೋಗ್ಯತೆ ಐತಾ ಇಲ್ವಾ ಅನ್ನಿಸ್ಬಿಡ್ತದೆ ಒಂದೊಂದ್ಸತಿ ನನಗೆ. ಓಕೆ. ಈಗ ಚಿಕ್ಕವ ದೋಸೆ ಕೊಡು, ಮತ್ತೆ ಚಟ್ನಿ ಕೊಡು, ಅದೆಲ್ಲ ಆ ಹಾಡಿರ್ಬೋದು. ಮತ್ತೆ ನಾಯಿ ಹೊಡೆಯಬೇಕು ಒಂದು ಕೋಲು, ಆ ಥರ ಸ್ಪಾಂಟೇನಿಯಸ್ ಆಗಿ ಹಾಡುಗಳನ್ನ ನೀವು ಕ್ರಿಯೇಟ್ ಮಾಡಿದ್ರಿ. ಮತ್ತೆ ಇಲ್ಲೇ ಇದ್ರೆ ಆನಂದ, ಮನೆಗೆ ಹೋದ್ರೆ ಗೋವಿಂದ. ಆ ಸ್ಪಾಂಟೇನಿಟಿ ಅಂದ್ರೆ ಏನೋ ಒಂದು ಸ್ಕ್ರಿಪ್ಟ್ ಅಂತ ಕೊಟ್ಟಾಗ ಗಿಲ್ಲಿಯವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು, CL ನೋಡಿದ್ವಿ. ಬಟ್ ರಿಯಲ್ ಲೈಫಲ್ಲೂ ಆ ಥರ ಸ್ಪಾಂಟೇನಿಟಿ ಇದೆ ಗಿಲ್ಲಿ ಅವರಲ್ಲಿ. ಅವ್ರು ಆ ಸಂದರ್ಭಕ್ಕೆ ತಕ್ಕ ಹಾಗೆ, ಸಿಚುವೇಶನ್ಸ್ ತಕ್ಕ ಹಾಗೆ ಡೈಲಾಗ್ ಹೊಡಿತಾರೆ, ಪಂಚ್ ಹೊಡಿತಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಹೆಂಗ್ ಬರುತ್ತೆ ಅದೆಲ್ಲ ನಿಮ್ಗೆ ಆಕ್ಚುಲಿ? ಅದೇ ನಾನು ಮುಂಚೆಯಿಂದನೂ ಅದೊಂದು, ಈಗ ನಾ ಫ್ರೆಂಡ್ ಸರ್ಕಲ್ ಹಂಗೆ ಇತ್ತು. ಈಗ ನಾನು ಒಬ್ಬನೇ ಆ ಥರ ಹಂಗಾಗಕ್ಕಾಗಲ್ವಲ್ಲ. ಈಗ ಫ್ರೆಂಡು ನನ್ನ ಸರ್ಕಲ್ ಏನಿತ್ತು, ನಾನು ಸ್ಕೂಲಿಂದ ಬಂದಾಗಿಂದನೂ ಸೇಮು. ಈಗ ಒಳಗಡೆ ನಾನು ಹೆಂಗಿದ್ದೆ, ನನ್ನಂಥವ್ರು ಒಂದು 4-5 ಜನ ನನ್ನ ಜೊತೆ ಸೇರಿದವರೆಲ್ಲ ಆಲ್ಮೋಸ್ಟ್ ಹಂಗೆ ಇದ್ರು ಸ್ಕೂಲ್ ಟೈಮಲ್ಲೆಲ್ಲ. ಅದೆಲ್ಲ ಹಂಗೆ ಕ್ಯಾರಿಯಾಗಿ ನಾನು ಒಳಗಿದ್ದಾಗಲೂ ಅದು ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ. ನಾನು ಅಲ್ಲಿ ಮಾತಾಡೋದು ಅದೇ ಕ್ಯಾಮ್ರಾ ಗಿಮ್ರಿ ಎಲ್ಲ ಮರ್ಬಿಟ್ಟು ಜೀವಿಸ್ಬೇಕು. ಸುದೀಪ್ ಒಂದು ಮಾತು ಹೇಳೋರು, ಅವ್ರು ಜೀವಿಸ್ಬೇಕು. ಮನೆ ಒಳಗಡೆ ನೀವು ಆಟ, ನಿಮ್ಮ ಆಟ ಎಲ್ರಿಗೂ ಅವ್ರಿಗೆ ಗೊತ್ತಾಗ್ಬೇಕಂದ್ರೆ ನೀವು ಜೀವಿಸ್ಬೇಕು ಒಳಗಡೆ ಅಂತ. ಜೀವಿಸ್ಬೇಕು ಮೇಯ್ನು, ಅವಾಗಲೇ ಅದೆಲ್ಲ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಒಂದು ನಿಮ್ಮ ಮೇಲೆ ಆರೋಪ ಇರೋದು ಏನು ಅಂತಂದ್ರೆ, ಗಿಲ್ಲಿಗೆ ಚೆನ್ನಾಗಿ ತಲೆ ಬಾಚ್ಕೊಳಕ್ ಹೇಳಿ, ಪ್ಲಸ್ ಅವರೆಲ್ಲ ಚೆನ್ನಾಗಿ ಇನ್ನೂ ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳಕ್ ಹೇಳಿ ಅಣ್ಣ ಅಂತ ನನಗೆ ಸುಮಾರು ಜನ ಕಮೆಂಟ್ಸ್ ಎಲ್ಲ ಹಾಕಿದ್ದಾರೆ. ಯಾಕೆ ಗಿಲ್ಲಿ ಅವರು ತಲೆ ಬಾಚ್ಕೊಳ್ಳಲ್ಲ ನೀಟಾಗಿ? ಇಲ್ಲ ಅಣ್ಣ, ಅದು ನನ್ಗೆ ಇರೋದೇ ಹಂಗೆ. ಅದನ್ನ ಚೇಂಜ್ ಮಾಡಕ್ಕೆ ಈಗ ಏನೇ ಮಾಡೋಕೋದ್ರು ಈಗ ಒಂದು ಅರ್ಧ ಗಂಟೆ ಒಂದು ಅವರ್ ಇರ್ಬೋದು ಅಷ್ಟೇ, ಒಳ್ಳೆ ಬಟ್ಟೆ ಹಾಕಂತ ತಲೆ ಬಚ್ಕೊಂತ. ಅದು ಏನೋ ಈಗ ನಿಮ್ಗೂ ಒಬ್ಬೊಬ್ರಿಗೆ ಇರ್ತದೆ, ಒಬ್ಬೊಬ್ರಿಗೆ ಅದು ಇಷ್ಟೇ ಇರ್ತದೆ. ನನ್ಗೆ ಹಿಂಗಿರೋದು ಇಷ್ಟ ಹಂಗೆ.
ಇಷ್ಟಕ್ಕೆ ತಕ್ಕಂಗೆ ಇರ್ಬೇಕಲ್ಲ ಮಾಡ್ತೀನಿ ಅಣ್ಣ, ಹಂಗೆ ಇರ್ತೀನಿ. ಓಕೆ, ಅಂದ್ರೆ ಮೇಕ್ ಓವರ್ ಮಾಡ್ಕೊಂಡು ಚೆನ್ನಾಗಿ ಕಾಣ್ಲಿ ಅಂತ. ಬಿಕಾಸ್ ಲಾಸ್ಟ್ ಫಿನಾಲೆ ಟೈಮಲ್ಲೆಲ್ಲ ಚೆನ್ನಾಗಿ ಮೇಕ್ ಓವರ್ ಆಗಿ ಸಖತ್ತಾಗಿ ಕಾಣ್ತಾ ಇದ್ರಿ. ಆಕ್ಚುಲಿ ಯು ಆರ್ ಹ್ಯಾಂಡ್ಸಮ್, ಪ್ಲಸ್ ನಮ್ಮ ರಕ್ಷಿತಾ ಅವರು ಹೇಳಿದ್ದಾರೆ ಅವ್ರು ಇರೋದೇ ಹ್ಯಾಂಡ್ಸಮ್ ಅಲ್ವಾ ಅಂತಲ್ಲ. ಸೊ ಯಾಕೆ ಹಂಗೆ ಕಾಣಿಸ್ಕೋಬಾರ್ದು ಜನಗಳಿಗೆ ಮುಂದೆ ಅಂತ ಅಷ್ಟೇ. ಕಾಣಿಸ್ಕೊತೀನಿ ಅಣ್ಣ. ಈಗ ಇನ್ನು ಹೊರಗಡೆ ಬಂದ್ಮೇಲೆ ಕಾವ್ಯ ಅವ್ರನ್ನ, ರಕ್ಷಿತಾ ಅವ್ರನ್ನ, ರಘುವನ್ನೆಲ್ಲ ಇವತ್ತು ಮೀಟ್ ಆಗಿದ್ರು. ಅದು ಅಶ್ವಿನಿ ಅವ್ರು ಲೇಟಾಗಿ ಬಂದ್ರು ಸ್ವಲ್ಪ. ಫೋನಲ್ಲಿ ಮಾತಾಡಿದ್ದು ಅಥವಾ ನಿಮ್ಗೆ ವಿಶ್ ಮಾಡಿದ್ದು ಕಂಟೆಸ್ಟೆಂಟ್ಸ್ ಗಳಲ್ಲಿ ಯಾರಾದ್ರು ಭೇಟಿ ಆಗಿದ್ದು ಏನಾದ್ರು ಉಂಟಾ? ಕಾವ್ಯ ಅವ್ರಿಗೆ ಫೋನ್ ಮಾಡಿದ್ರಾ ಹೇಗೆ? ಕಾವ್ಯ ಅವರು ಮಾಡಿದೆ ಫೋನ್, ಅವರು ಫೋನ್ ಮಾಡಿದ್ರು, ಮಾತಾಡ್ದು ಎಲ್ಲಿ ಏನ್ ಮಾಡ್ತಿದ್ದೆ ಏನು ಅಂತ ಕಾವ್ಯ ಅವ್ರಿಗೆ ಫೋನ್ ಮಾಡಿದ್ದು. ಆಮೇಲೆ ಇನ್ಯಾರಿಗೂ ಅಷ್ಟು ಮಾಡೋಕ್ಕಾಗಿಲ್ಲ. ರಕ್ಷಿತಾ ಸಿಕ್ಕಿದ್ರು, ರಕ್ಷಿತಾ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದಾಯ್ತು. ಇದೆಲ್ಲ ಒಂಚೂರು ಫ್ರೀ ಮಾಡ್ಕೊಬಿಟ್ರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲ ನಿರಾಳ ಆದ್ಮೇಲೆ ಮಾತಾಡ್ಕೊಂಡು. ಉಡುಪಿಗೆಲ್ಲ ಹೋಗಕ್ಕಿದ್ಯಾ ರಕ್ಷಿತ್ ಅವ್ರ ಮನೆಗೆಲ್ಲ? ರಕ್ಷಿತ್ ಅವ್ರ ಮನೆಗೆ ಅಲ್ಲಿಗೆ ಹೋಗ್ಬೇಕು. ಅವಳು ಇಲ್ಲಿಗೆ ಬರ್ತೀನಿ, ನಮ್ಮೂರಲ್ಲ ಸಿಡಿ ಹಬ್ಬ ಅಂತ ಮಾಡ್ತೀವಿ, ಇಲ್ಲಿಗೆ ಕರಿಬೇಕು ಎಲ್ರು ಅಂತ ಆಸೆ ಐತೆ. ಹೌದಾ? ರಘು ಸರ್ದು ಜಿಮ್ಮಿಗೆ ಏನಾದ್ರು ಜಾಯ್ನ್ ಆಗೋ ಪ್ಲಾನ್ ಇದೆಯಾ ಗಿಲ್ಲಿ ಅವ್ರಿಗೆ? ರಘು ಅಣ್ಣನ್ ಜಿಮ್ ಅಯ್ಯೋ ಬೇಡ ಸುಂದರಣ್ಣ. ಯಾಕೆ ಸರ್? ರಘು ಅಣ್ಣನ್ ಜಿಮ್, ರಘು ಅಣ್ಣ ಫಿಟ್ನೆಸ್ ಇಂಟರ್ನ್ಯಾಷನಲ್ ಕೂಳೆ ಕೊಟ್ಟಾಕ್ಬಿಡ್ತಾರೆ, ಹೆವಿ ಕೂಳೆ ಕೊಟ್ಟಾಕ್ಬಿಡ್ತಾರೆ. ಅಲ್ಲೇ ಒಳಗಡೆನೆ ಬಿಡ್ತಿರಲಿಲ್ಲ. ಬಾರೋ ಜಿಮ್ ಮಾಡು, ಬಾರೋ ಜಿಮ್ ಮಾಡು. ನನಗೆ ಇಷ್ಟೇ ಎಲ್ಲ ಬಿಟ್ಬೋಣ, ನನ್ನ ಹೋಗ್ಬಿಡ್ತೀನಿ, 40 ವರ್ಷನೂ ಬದುಕಿರಲ್ಲ ನೋಡು ನೀನು ಅಂತೆಲ್ಲ ರೇಕ್ಸರು. ಅಲ್ಲೇ ಅಷ್ಟು ಕೂಳೆ ನೀನು ಜಿಮ್ಗೆ ಹೋಗ್ಬಿಟ್ಟು ಅವ್ರು ಏನಾರು ಟ್ರೈನರ್ ಆಗ್ಬಿಟ್ರೆ, ನನಗೆ ಅವ್ರ ಜಿಮ್ಗೆ ಏನಾರು ಹೋಗಿ ಸೇರ್ಕೊಬಿಟ್ರೆ ಗಿಲ್ಲಿಗೆ ನಾನೇ ಟ್ರೈನ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಮೂಳೆಗಳೆಲ್ಲ ಮುರಿದು ಬಿಡ್ತಾರೆ ಅಂತ ಭಯ ಅಷ್ಟೇ. ಓಕೆ ಸರ್, ಇನ್ನೊಂದು 2 days 3 days ಆದ್ರೆ 2 million ಇನ್ಸ್ಟಾ ಫಾಲೋವರ್ಸ್ ಆಗ್ತಾರೆ. ಏನ್ ಯಾವ ತರ ಸೆಲೆಬ್ರೇಷನ್ ಮಾಡ್ಬೇಕು ಅಂತಿದೆ ಎಂತ ಕತೆ? ಸೆಲೆಬ್ರೇಷನ್ ಅಂತಲ್ಲ ಅದೇ 2 million ಆಗಿದೆ ಒಂದು ಸೆಲೆಬ್ರೇಷನ್ ನೋಡ. ಈಗ ಮಾಡ್ತಾ ಇರೋದೇ ಅದು. ಬಂದಾಗಿಂದನೂ ಬಿಗ್ ಬಾಸ್ ಲಾಸ್ಟ್ ದಿನದಿಂದನೂ ಮಾಡ್ತಾ ಇರೋದೇ ಸೆಲೆಬ್ರೇಷನ್ ಅಲ್ವಾ. ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗವ್ರೆ ಸೂಪರು. 2 million ಆಗೋದೇ ಒಂದು ದೊಡ್ಡ ಸೆಲೆಬ್ರೇಷನ್ ನನ್ನ ಪ್ರಕಾರ. ಓಕೆ ಸರ್, ನಿಮ್ಮ ಅತ್ತೆ ಮಗಳಿಗೆ ಅಶ್ವಿನಿ ಅವರಿಗೆ ನಿಮ್ಮ ಅಮ್ಮನ ಕಂಡ್ರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಅವ್ರ ಜೊತೆ ಮಾತಾಡುವ ಪ್ರಯತ್ನ, ಇನ್ ಮುಂದೆ ಚೆನ್ನಾಗಿ ಇರ್ತೀರಾ ಅವ್ರ ಜೊತೆಗೆ? ಏನು ಅದು ಕುತೂಹಲ ಇದೆ ಆಕ್ಚುಲಿ ಹೊರಗಡೆ? ಚೆನ್ನಾಗಿರ್ತೀವಣ್ಣ, ಅದಕ್ಕೇನಣ್ಣ ಏನು ಅಂಥದ್ದೇನು ನಾವು ಕಿತ್ತಾಡ್ಕೊಂಡು ಇದು ಮಾಡ್ಕೊಂಡು ಏನಿಲ್ಲ, ಆ ಥರ ಏನಿಲ್ಲ ಅಣ್ಣ. ಚೆನ್ನಾಗಿರ್ತೀವಿ. ಅವ್ರ ಮನೆ, ಅವರು ಆಕ್ಚುಲಿ ಅವ್ರು ಊಟಕ್ಕೆಲ್ಲ ಕರೆದಿದ್ರು ಅವ್ರ ಮನೆಗೆ. ನನ್ನ ಅಲ್ಲಿ ಒಳಗಡೆ ಅವ್ರ ತಮ್ಮ ಎಲ್ಲ ಬಂದು, ಅವ್ರ ತಮ್ಮ ಅವ್ರ ಅವಾಗ ಬಿಗ್ ಬಾಸ್ ಮನೆ ಒಳಗಡೆ. ಹೌದು, ಹೊರಗೆ ಬಂದ್ಮೇಲೆ ಯಾರು ಮಾತಾಡಿದ್ರು? ಹೊರಗೆ ಬಂದ್ಮೇಲೆ ಏನು ಮಾತಾಡಿಲ್ಲ, ಏನು ಫೋನ್ ಮಾಡಿ ಕರೆದಿಲ್ಲ, ಆತರ ಏನಿಲ್ಲ. ಸರ್, ಇವಾಗ ಫೋನ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ಹೌದಾ? ಬಟ್ ಕಾಂಟ್ಯಾಕ್ಟ್ ಫೋನಲ್ಲಂತೂ ಮಾತಾಡಿಲ್ಲಮ್ಮ. ಈಗ ಮೋಸ್ಟ್ಲಿ ಇದು ಈಗ ಹೋಗಿಲ್ಲ ಫಂಕ್ಷನ್ಗೆ, ಪ್ರೋಗ್ರಾಮ್ಗೆ, ಚಿಂದಂಗಡಿಗೆ, ಅಲ್ಲಿಗೂ ಅವ್ರು ಬತ್ತವ್ರೆ ಅಂತ ಕೇಳಿದ್ದೆ. ನಾನು ಇದ್ದಾಗ ನಾನು ಬಂದ್ಬಿಟ್ಟು ಅಲ್ಲಿ ಸಿಗ್ಲಿಲ್ಲ ನಿಮ್ಗಲ್ವಾ ಅವರು? ನೀವು ಬಂದಾದ್ಮೇಲೆ ಬಂದ್ರು. ಸರ್, ಇವಾಗ ಒಂದು ಹ್ಯೂಮಂಗಸ್ ಸಕ್ಸಸ್ ಸಿಕ್ಕಿದೆ ಲೈಫಲ್ಲಿ. ಸಾಕಷ್ಟು ಜನ ನಿಮ್ಮ ಮೇಲೆ ಡೌಟ್ ಪಟ್ಟವರು, ಇವ್ರು ಏನ್ ಮಾಡ್ತಾರೆ ಅಂತ ಅನ್ಕೊಂಡವರು, ಮತ್ತೆ ನಿಮ್ಮ ಮೇಲೆ ಜಲಸ್ ಪಡ್ತಾ ಇದ್ದವ್ರಿಗೆಲ್ಲ ಒಂದು ದೊಡ್ಡ ಉತ್ತರ ಸಿಕ್ಕಿದೆ ಇವಾಗ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಆಕ್ಚುಲಿ ಅಂತವ್ರಿಗೆಲ್ಲ? ನಿಮ್ಮ ಪೊಟೆನ್ಷಿಯಲ್ನ ತಿಳ್ಕೊಳ್ದೇನೆ ನಿಮ್ಮನ್ನ ಕೆಳಗೆ ಇಟ್ಟವರು ಅಥವಾ ಹೀಯಾಳಿಸಿದವರು ಅವರೆಲ್ಲ ನಿಮ್ಮ ಲೈಫಲ್ಲೂ ನೀವು ನೋಡಿರ್ಬೋದು. ಏನ್ ಹೇಳ್ತೀರಾ? ಅದನ್ನ ನೆನಪಿಸ್ಕೊಂಡ್ರೆ ಏನ್ ಅನ್ಸುತ್ತೆ ನಿಮ್ಗೆ ಈಗ? ಅದು ಆ ಟೈಮಲ್ಲಿ ಬೇಜಾರಾಗೋದಣ್ಣ. ಈ ಟೈಮಲ್ಲಿ ಖುಷಿ ಆಯ್ತದ, ಬಿಡಪ್ಪ ಅದನ್ನ ಉಲ್ಟಾ ಮಾಡೋದ್ವಲ್ಲ, ಅಂದ್ರೆ ಪ್ರೂವ್ ಮಾಡ್ಕೊಂಡ್ವಲ್ಲ, ಅದ್ ಹೇಳ್ದ ಮೋಸ್ಟ್ಲಿ ಅದೇ ಕಾರಣ ಆಗಿರ್ಬೋದಲ್ವಣ. ಈಗ ಹೇಳ್ದೇ ಒಂದು ಕಾರಣ ಆಗಿರ್ಬೋದು. ಹಿಂಗೆ ಹೇಳ್ಬಿಟ್ರಲ್ಲ, ನನ್ನ ಕೈಲಿ ಆಗೋದಿಲ್ಲ ಅಂದ್ಬಿಟ್ಟು ನೋಡೇ ಬಿಡುವ ಮಾಡ್ತೀನಿ ಅಂತ, ಅದೊಂದು ಪುಷ್, ಅದೊಂದು ಥರ ಪುಷ್ ಆಗಿರ್ಬೋದಲ್ಲ, ನಾನು ಏನೋ ಒಂದು ಮಾಡ್ತೀನಿ ಅನ್ನೋದಕ್ಕೆ ಖುಷಿ ಆಯ್ತದೆ. ಓಕೆ, ಅಂದ್ರೆ ಇದನ್ನ ಇವಾಗ ಅದೇ ಹ್ಯಾಂಡಲ್ ಮಾಡೋ ವಿಷಯ ನಾನು ಕೇಳಿದೆ, ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ. ನೀವು ಹ್ಯಾಂಡಲ್ ಮಾಡ್ಬೇಕಾಗಿರೋದು ಇಷ್ಟೇ, ಅಂದ್ರೆ ಜನಗಳಿಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮೂಲಕ ಒಂದು ಉತ್ತರ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ ಜನಗಳು ಮುಂದಿನ ದಿನಗಳಲ್ಲಿ? ಅದೇ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದೇನು ಎಂಟರ್ಟೈನ್ಮೆಂಟು. ನೀನ್ ಹೆಂಗಿದ್ದೆ ಹಂಗಿರು, ನಾನು ಹೆಂಗಿರ್ತೀನಿ ಹಂಗಿದ್ರೆ ಇಷ್ಟಪಟ್ಟು. ಈಗ ಹಂಗೆ ತಾನೇ ಬಿಗ್ ಬಾಸ್ ಮನೆಯಿಂದ ಇಷ್ಟಪಟ್ಟಿರ್ತೀನಿ. ಹೆಂಗಿರ್ತೀನಿ ಹಂಗಿರ್ತೀನಿ, ಯಾವುದೋ ತಲೆಗೆ ಹಾಕಿದ್ದೇನೆ, ತಲೆಗೆ ತಕ್ಕದೇನೆ, ಕೇರ್ಫುಲ್ಲಾಗಿ ಹೆಜ್ಜೆ ಇಟ್ಟು ಒಂದು ಒಳ್ಳೆ ಎಂಟರ್ಟೈನ್ಮೆಂಟು ಎಲ್ಲಿವರೆಗೂ ಕೊಡ್ತೀನಿ ಅಲ್ಲಿವರೆಗೂ ಇರ್ತೀನಿ ಅಂತ ಅನ್ಸುತ್ತೆ ನಾನು. ಓಕೆ, ಕಿರಾತಕ ಫಿಲಮ್ ಅಲ್ಲಿ ಡಡಕ್ ನಕ ಸಾಂಗ್ ಬರುತ್ತೆ. ಅದು ಅಫಿಷಿಯಲ್ ಆಗಿ ಗಿಲ್ಲಿ ಸಾಂಗ್ ಅಂತ ಇವಾಗ ಹೊರಗಡೆ ಪಾಪ್ಯುಲರ್ ಆಗಿದೆ ಆಕ್ಚುಲಿ. ಅದೇ ಮಳವಳ್ಳಿ ಮದ್ದೂರಲ್ಲೂ ಹವಾ ಮಡಗಿಯವನಿ ಅದು. ಸೊ ಏನ್ ಅನ್ಸುತ್ತೆ ಆಕ್ಚುಲಿ ಅಲ್ಲಿ ಫುಲ್ ನೋಡಿ, ಈ ಸಾಂಗ್ ಅವಾಗ 10 ವರ್ಷದಿಂದ 11 ವರ್ಷದಿಂದ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿರೋದು. ಈಗ ಇದು ಗಿಲ್ಲಿ ಸಾಂಗ್, ಇದು ಅಫಿಷಿಯಲಿ ಗಿಲ್ಲಿ ಸಾಂಗ್ ಅಂತ ಆಗ್ತಾ ಇದಾರೆ ಆಕ್ಚುಲಿ. ಏನ್ ಅನ್ಸುತ್ತೆ? ಇಲ್ಲ ನನಗ ಆ ಸಾಂಗ್ ತುಂಬಾ ಇಷ್ಟ ಅಣ್ಣ. ನಾನು ನೀನ್ ನಂಬ್ತಿರ ಬಿಡ್ತೀರ, ಇದು ಕಾಮಿಡಿ ಕಿಲಲ್ಲಿ 2ನೇ ವಾರ ಅನ್ಸುತ್ತೆ, 7ನೇ ವಾರ ನನ್ನ ಎಂಟ್ರಿಗೆ ಅದೇ ಸಾಂಗು. ಇಲ್ಲೆಲ್ಲ ಬರ್ಕೊಂಡು ಮಳವಳ್ಳಿ ಮದ್ದೂರಲ್ಲೂ ಹವಾ ಮಡಗಿವ್ನಿ ಅಂತ ಬರ್ಕೊಂಡು ನನ್ಗೆ ಅದೇ ಸಾಂಗ್ ಬೇಕು ಅನ್ಕೊಂಡು, ಈಗ ಮಳವಳ್ಳಿ ಮದ್ದೂರು ಕನೆಕ್ಟ್ ಆಯ್ತದೆ ನೋಡೋರ್ಗು, ನಮ್ ಕಡೆಯವ್ರಿಗೆ ಅಂದ್ಬಿಟ್ಟು ನನ್ಗೆ ಆ ಸಾಂಗ್ ಬೇಕು ಅಂತ ಹಾಕಿಸ್ಕೊಂಡೆ ಬಂದೆ. ನೋಡ್ರೆ ಅದೇ ಸಾಂಗ್ ನ ಆತರ
ರೀಲ್ಸ್ಗೆಲ್ಲ ಹಾಕೋದು ಮಳವಳ್ಳಿ ಮಧುರಲ್ಲೂ ಹಂಗೆಲ್ಲ ಇದು ಮಾಡ್ತಾರೆ. ಹವಾ ಇವಾಗ ಮಡಗಿದ್ರಲ್ಲ ಆಕ್ಚುಲಿ, ಅಷ್ಟ್ ಜನ ಪೊಲೀಸ್ ಮುಂದೆಗಡೆ ಓಡ್ ಬರೋದು ಅದೆಲ್ಲ ನೋಡ್ ಅಂದ್ರೆ ನಿಮ್ಗೆ ಏನ್ ಅನಿಸ್ತೈತೆ ಆಕ್ಚುಲಿ, ಇದೇನ್ ನನ್ ಮುಂದೆನ ಇದು ಓಡೋಗ್ತಿರೋದು? ಸತ್ಯವಾಗ್ಲು ಇನ್ನೂ ಕನ್ಸು ಅದು, ಇನ್ನೂ ಅದನ್ನ ತಗೊಳಕ್ಕೆ ಐತಿಲ್ಲ ಅಣ್ಣ. ಅದು ಹೆಂಗೆ ಅಂದ್ರೆ ನನ್ಗೆ ಒಂಥರ ಹೆಂಗೆ ಇದು ಹೆಂಗ್ ಸಾಧ್ಯ, ಇದು ಹೆಂಗೆ ಏನ್ ಆಯ್ತೈತೆ ನನ್ನ ಲೈಫಲ್ಲಿ, ಏನ್ ನಡೀತಾ ಇದೆ ಹೆಂಗೆ ಅಂತ ಅದು ಇನ್ನೂ ಕನ್ಫ್ಯೂಷನ್ ಅಲ್ಲೇ ಓಡ್ತಾ ಇದೆ. ನಿಜನ ಸುಳ್ಳ ಅದರಿಂದ ಆಚೆನೆ ಬಂದಿಲ್ಲ ಇನ್ನೂ ಒಂದು ವಾರದಿಂದ ನಾನು. ಓಕೆ ಸರಿ ಗಿಲ್ಲಿ ಅವರೇ, ಸೊ ಫೈನಲಿ ಒಂದು ಹ್ಯೂಮಂಗಸ್ ಸಕ್ಸಸ್ಸು ಜಸ್ಟ್ 27 ವರ್ಷಕ್ಕೆ ಅಷ್ಟೇ ಸಿಕ್ಕಿದೆ ನಿಮಗೆ. ಸೊ ಮುಂದೆ ತುಂಬ ದೊಡ್ಡ ಲೈಫ್ ಇದೆ. ಸೊ ಸಾಕಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ಗಳು ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾ ಹೋಗಲಿ. ಪ್ಲಸ್ ಇಷ್ಟೇ ಹಂಬಲ್ ಆಗಿ ಇರಿ. ಅಂದರೆ ಜನಗಳಿಗೆ ಅದೊಂದಿದೆ, ಒಳಗಡೆ ಇದ್ದಾಗ ಅಣ್ಣ ಅಷ್ಟೊಂದು ಕಾಲು ಎಳಿತದೆ ಎಲ್ರಿಗೂ, ಹೊರಗಡೆ ಬಂದು ಫುಲ್ ಸಿಂಪಲ್ ಆಗ್ಬಿಟ್ಟವ್ರಲ್ಲ, ಯಾಕೆ ಏನು ಪಂಚಸೆ ಬರ್ತಾ ಇಲ್ಲ, ಹಂಬಲ್ ಆಗ್ಬಿಟ್ಟಿದ್ದಾರೆ. ಇದೆಲ್ಲ ನೋಡಿದ್ಮೇಲೆ ಇನ್ನೇನ್ ಮಾತೆ ಬತ್ತೇ ಇಲ್ಲ. ನಾನೇ ಏನ್ ಕಂಗ್ ಆಗ್ಬಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಉತ್ತರನೇ ಅದು. ಇಷ್ಟು ಪ್ರೀತಿ, ಇಷ್ಟು ಅಭಿಮಾನ ಇದೆಲ್ಲ ನೋಡಿದ್ಮೇಲೆ ನಾನು ಹೆಂಗಾಗ್ಬಿಟ್ಟು ನನ್ಗೆ ಅನ್ನಿಸುತ್ತೋ ಒಂದೊಂದ್ಸತಿ ಇದು ನಾನಲ್ವಲ್ಲ, ನಾನು ಹಿಂಗ್ ಇರುದಿಲ್ವಲ್ಲ ನಾನು. ಅದು ಒಳಗೆ ಎಲ್ಲೋ ಆ ಪ್ರೀತಿ ಅದೆಲ್ಲ ನೋಡಿ 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 ಅದ್ರಲ್ಲೇ ನಾನು ಸಖತ್ತು ಸೈಲೆಂಟ್ ಆಗ್ಬಿಟ್ಟವನಿ ಅಂತ ಅನ್ಸುತ್ತೆ. ಇಷ್ಟು ದಿನ ನಾನ್ ಮಾತಾಡಿದ್ರು ಸಾಕು, ಈಗ ಅವ್ರು ಮಾತಾಡ್ತಾರಲ್ಲ ಅದ್ ಹೆಂಗೈತೆ ಅಂದ್ರೆ ನೀನ್ ಮಾತಾಡಿದ್ರು ಸಾಕು, ಈಗ ನಾವು ಹೊರಗಡೆ ನಾವು ಮಾತಾಡಿದ್ರೆ ಅದನ್ನ ನೋಡು ನೀನು ಅನ್ನೋ ತರ ಐತೆ ನಾನು. ಓಕೆ, ಕೊನೆಯದಾಗಿ ವಿಶ್ವವಾಣಿ ಟಿವಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಸೊ ಸಾಕಷ್ಟು ಸಮಯ ಕೊಟ್ಟು ನಮಗೋಸ್ಕರ ಈ ಸಂದರ್ಶನದಲ್ಲಿ ಮಾತಾಡಿದ್ದೀರಾ. ಒಳ್ಳೇದಾಗಲಿ ನಿಮ್ಮ ಮುಂದಿನ ಲೈಫಿಗೆ. ಸೊ ಕೊನೆ ಮಾತುಗಳು ನಿಮ್ಮದು. ವಿಶ್ವವಾಣಿ ವೀಕ್ಷಕರಿಗೆ ಹೇಳೋದು ಇಷ್ಟೇ, ನನ್ಗೆ ನೀವು ನಿಮ್ಮ ಚಾನಲಲ್ಲೂ ಸಖತ್ ಸಪೋರ್ಟ್ ಮಾಡಿದ್ರಿ, ಅದು ಸಖತ್ ನನಗೆ ಖುಷಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಆಶೀರ್ವಾದ ಆರೈಕೆ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ ಅವರೇ. ಆಲ್ ದ ಬೆಸ್ಟ್ ನಿಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೆ, ಮುಂದಿನ ಜೀವನಕ್ಕೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಗಿಲ್ಲಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.